ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಅಪ್ಲಿಕೇಶನ್ನ ನಾವು ಪ್ರೆಸೆಂಟೇಷನ್ ಡಿಸೈನ್ ಮಾಡಲಿಕ್ಕೆ ಬಳಸ್ತೀವಿ. ಆ ರೀತಿ ಪ್ರೆಸೆಂಟೇಷನ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಅಪ್ಲಿಕೇಶನಲ್ಲಿ ತಿಳಿದುಕೊಳ್ಳೋಣ. ನಾನು ನಿಮಗೆ ಇಲ್ಲಿ ಪ್ರೆಸೆಂಟೇಷನ್ ಹೇಗಿರ್ತವೆ ಅನ್ನೋದನ್ನು ಕೆಲವೊಂದು ಸ್ಯಾಂಪಲ್ಸ್ ಮುಖಾಂತರ ನಾನು ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಮೊದಲು ನಾವು ಸ್ಯಾಂಪಲ್ಸ್ ಅನ್ನು ನೋಡ್ಕೊಳ್ಳೋಣ. ಆ ನಂತರದಲ್ಲಿ ಈ ಒಂದು ಪ್ರೆಸೆಂಟೇಷನ್ ಡಿಸೈನ್ಸ್ಗಳನ್ನು ಯಾವ ರೀತಿ ಮಾಡೋದು ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಮೈ ಫ್ಯಾಮಿಲಿ ಅಂತ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಇದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಜಸ್ಟ್ ಶೋ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ಮೈ ಫ್ಯಾಮಿಲಿ ಇಂಟ್ರೊಡಕ್ಷನ್ ಅಂತ ಬಂದಿದೆ. ಓಕೆ, ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ರೆ, ಫ್ರೆಂಡ್ಸ್ ಬಂದಿದ್ರೆ, ಆ ಟೈಮಲ್ಲಿ ನೀವೇನು ಮಾಡ್ಬೋದು, ಒಂದು ಪ್ರೆಸೆಂಟೇಷನ್ನ ಪ್ಲೇ ಮಾಡಿ ಆ ಒಂದು ಪ್ರೆಸೆಂಟೇಷನಲ್ಲಿ ನಿಮ್ಮ ಫ್ಯಾಮಿಲಿಯವರ ಫೋಟೋ ಹಾಕಿ ಯಾರ್ಯಾರು ಏನು ಯಾವ ರೀತಿ ಸಂಬಂಧ ಅನ್ನೋದನ್ನು ತಿಳಿಸ್ಕೊಡ್ಬೋದು. ಇಲ್ಲಿ ಸ್ನೇಹಿತರೆ, ಇಲ್ಲಿ ಒಂದು ಫೋಟೋ ಹಾಕಿದ್ದಾರೆ, ಫ್ಯಾಮಿಲಿ ಫೋಟೋ, ಗ್ರೂಪ್ ಫೋಟೋ ಹಾಕಿದ್ದಾರೆ. ಇಲ್ಲಿ ಹುಡುಗ ಹೇಳ್ತಾ ಇದ್ದಾನೆ ಐ ಮೈಕಲ್, ಗ್ರ್ಯಾಂಡ್ ಪಾ ಅಂತ ಇಲ್ಲಿ ತೋರಿಸಿದ್ದಾನೆ, ಗ್ರ್ಯಾಂಡ್ ಮಾ ಅಂತ ತೋರಿಸಿದ್ದಾರೆ, ಮೈ ಪಾ ಆ್ಯಂಡ್ ಮಾ ನಮ್ಮ ತಂದೆ ತಾಯಿ ಅಂತ ತೋರಿಸಿದ್ದಾನೆ, ಹಾಗೆ ಮೈ ಲಿಟ್ಲ್ ಸಿಸ್ಟರ್ ಅಂತ ತೋರಿಸಿದ್ದಾನೆ, ವಿ ಆರ್ 6 ಇನ್ ಮೈ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾನೆ. ನಂತರದ ಒಂದು ಸ್ಲೈಡಲ್ಲಿ ಅವ್ರ ತಂದೆ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ. ಹಿ ಈಸ್ ಮೈ ಫಾದರ್, ಕಮಾಂಡರ್ US ಆರ್ಮಿ, ಹಿ ಈಸ್ ಅ ಶಾರ್ಪ್ ಶೂಟರ್ ಆ್ಯಂಡ್ ಲವ್ಸ್ ಹಂಟಿಂಗ್ ಅಂತ ಹೇಳ್ತಾ ಇದ್ದಾನೆ. ಹಾಗೆ ತಾಯಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ. ಶಿ ಈಸ್ ಮೈ ಮದರ್, ಶಿ ಈಸ್ ಆಲ್ಸೋ ಕಮಾಂಡರ್ ಇನ್ US ಆರ್ಮಿ, ಶಿ ಈಸ್ ಆಲ್ಸೋ ಶಾರ್ಪ್ ಶೂಟರ್, ಮೈ ಪೇರೆಂಟ್ಸ್ ಲವ್ಸ್ ಮೀ ಲಾಟ್, ಮೈ ಗ್ರ್ಯಾಂಡ್ ಪಾ ಲಿವ್ಸ್ ಇನ್ ನ್ಯೂಯಾರ್ಕ್ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಶಿ ಈಸ್ ಮೈ ಕ್ಯೂಟ್ ಸಿಸ್ಟರ್, ಐ ಲವ್ ಮೈ ಸಿಸ್ಟರ್ ಅಂತ ಒಂದು ಫೋಟೋ ಹಾಕಿ ತೋರಿಸ್ತಾ ಇದ್ದಾನೆ. ದಿಸ್ ಈಸ್ ಮೈ ಪೆಟ್, ಇದು ನಮ್ಮ ನಾಯಿ, ವಿ ಲವ್ಸ್ ಇಟ್ ಲಾಟ್ ಅಂತ ಒಂದು ಫೋಟೋ ಹಾಕಿ ಹೇಳ್ತಾ ಇದ್ದಾನೆ. ಕೊನೆಗೆ ದಟ್ಸ್ ಆಲ್ ಟುಗೆದರ್ ವಿ ಮೇಕ್ ಅ ಫ್ಯಾಮಿಲಿ ಅಂತ, ಇದು ಕೊನೆ ಎಂಡ್ ಮೆಸೇಜ್. ಇದೊಂದು ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಹೀಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡ್ಬೋದು. ಹೀಗೆ ನಾವು ಇಲ್ಲಿ ಇನ್ನೊಂದು ಪ್ರೆಸೆಂಟೇಷನ್ ತೋರಿಸ್ತಾ ಇದ್ದೀನಿ. ಓಕೆ, ಈ ಪ್ರೆಸೆಂಟೇಷನ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಐತಿ. ಓಕೆ, ಇಲ್ಲಿ ನಮಗೆ ಟೈಟಲ್ ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಅಂತ ಬಂದಿದೆ. ಈ ಪ್ರೆಸೆಂಟೇಷನ್ ಟೈಟಲ್ ಏನಿದೆ, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಅಂತ ಇದೆ. ನೆಕ್ಸ್ಟು ಸ್ಲೈಡಲ್ಲಿ ಏನು ಹೇಳ್ತಾ ಇದ್ದಾರೆ, ದೇರ್ ಆರ್ ಮೇನ್ಲಿ 2 ಪಾರ್ಟ್ಸ್ ಇನ್ ಕಂಪ್ಯೂಟರ್ ಸಿಸ್ಟಮ್. 2 ಪಾರ್ಟ್ ಇರ್ತವೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ. ಹಾರ್ಡ್ವೇರ್ ಏನು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ, ಹಾಗೆ ಸಾಫ್ಟ್ವೇರ್ ಏನು ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಓಕೆ, ಹೀಗೆ ನಂತರ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಇನ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ನಂತರದ ಒಂದು ಸ್ಲೈಡಲ್ಲಿ ಹಾರ್ಡ್ವೇರ್ ಬಗ್ಗೆ ಹೇಳ್ತಾ ಇದ್ದಾರೆ, ಕಂಪ್ಯೂಟರ್ಲಿ ಯಾವೆಲ್ಲ ಹಾರ್ಡ್ವೇರ್ ಬರ್ತವೆ, ಮಾನಿಟರ್, CPU, ಮೌಸ್, ಕೀಬೋರ್ಡ್, ಹೀಗೆ. ಆನಂತರ ಇನ್ಪುಟ್ ಯೂನಿಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್, ಇನ್ಪುಟ್ ಯೂನಿಟ್ಸ್ ಯಾವ್ಯಾವ ಇರ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹೀಗೆ ನಮಗೆ ಬೇಕಾದಂಥ ಒಂದು ಪ್ರೆಸೆಂಟೇಷನ್ ನಾವಿಲ್ಲಿ ಕ್ರಿಯೇಟ್ ಮಾಡ್ಬೋದು. ಹಾಗೆ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಕ್ವಿಜ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಇದು ಹೇಗಿದೆ ಅಂತ ನೋಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ಓಪನ್ ಮಾಡಿದ್ದೀವಿ. ಫಸ್ಟ್ ಸ್ಲೈಡಲ್ಲಿ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಬೇಸಿಕ್ ಕಂಪ್ಯೂಟರ್ ಕ್ವಿಜ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಸಬ್ ಟೈಟಲ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದೊಂದೇ ಕ್ವಶನ್ ಕೇಳ್ತಾ ಇದ್ದಾರೆ. ದ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಡಿಸೈನ್ ಬೈ ಚಾರ್ಲ್ಸ್ ಬಾಬೇಜ್ ವಾಸ್ ಕಾಲ್ಡ್. ಚಾರ್ಲ್ಸ್ ಬಾಬೇಜ್ ಡಿಸೈನ್ ಮಾಡಿದಂಥ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಬಾಕಸ್, ಅನಾಲಿಟಿಕಲ್ ಇಂಜಿನ್, ಕ್ಯಾಲ್ಕುಲೇಟರ್, ಪ್ರೊಸೆಸರ್ ಅಂತ. ಹೀಗೆ ನಾವು ಆಪ್ಷನ್ಸನ್ನು ಕೊಡ್ಬೋದು. ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅವ್ರಿಗೆ ಕ್ವಶನ್ ಕೇಳ್ಬೋದು, ಮತ್ತು ಆಪ್ಷನ್ಸನ್ನು ಕೊಡ್ಬೋದು. ಅವರಿಂದ ನಾವು ಆನ್ಸರ್ ಪಡಿಬೋದು. ಉತ್ತರ ಸರಿ ಇದೆಯೋ ಇಲ್ಲವೋ ಅನ್ನೋದನ್ನು ತಿಳಿದುಕೊಳ್ಳೋಕ್ಕೆ ಮತ್ತೆ ನಾವು ಈ ಒಂದು ಪ್ರೆಸೆಂಟೇಷನಲ್ಲಿ ಅದನ್ನು ಆ್ಯರೋ ಮಾರ್ಕ್ ಹಾಕಿ ಸರಿಯಾದ ಉತ್ತರನ ತೋರಿಸ್ಬೋದು. ಹೀಗೆ ನಾವು ಪ್ರೆಸೆಂಟೇಷನ್ನ ನಾವು ಮಾಡ್ಬೋದು. ಓಕೆ, ಇದು ಕ್ವಿಜ್ ಬಗ್ಗೆ ಇರುವಂಥ ಒಂದು ಪ್ರೆಸೆಂಟೇಷನ್. ಹಾಗೆ ಮೋಸ್ಟ್ ಯೂಸೇಬಲ್ ಶಾರ್ಟ್ಕಟ್ ಕೀ ಬಗ್ಗೆ ಒಂದು ಪ್ರೆಸೆಂಟೇಷನ್ ಇದೆ. ಈ ಪ್ರೆಸೆಂಟೇಷನಲ್ಲಿ ಏನು ಮಾಡಿದ್ದಾರೆ ನೋಡಿ, ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಅಂತಿದೆ. 10 ಮೋಸ್ಟ್ ಯೂಸೇಬಲ್ ಕಂಪ್ಯೂಟರ್ ಶಾರ್ಟ್ಕಟ್ ಕೀಸ್ ಅದು ಕೊಟ್ಟಿದ್ದಾರೆ, ಕಂಪ್ಯೂಟರ್ ಚಿತ್ರ ತೋರಿಸಿದ್ದಾರೆ. ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಏನು ಕಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಕಮೆಂಟ್ಸು
ಯಾವ ಒಂದು ಬಟನ್ ಪ್ರೆಸ್ ಮಾಡಿದರೆ ಬರುತ್ತೆ ಅನ್ನೋದನ್ನ ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. Ctrl+N ನ್ಯೂ ಪೇಜ್, ಇಲ್ಲಿ ಕಂಟ್ರೋಲ್ ಮತ್ತು ಎನ್ ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ. ಹೀಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ Ctrl+C ಕಾಪಿ ಅಂತ ಒಂದು ಕಮೆಂಟ್ ಬಂದಿದೆ. ಅದು ಕೀಬೋರ್ಡ್ ಅಲ್ಲಿ ಎಲ್ಲೆಲ್ಲಿ ಇರ್ತವೆ ಆ ಬಟನ್ಸ್ ಅನ್ನೋದನ್ನ ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಹೀಗೆ ನಾವು ಡಿಫ್ರೆಂಟ್ ಟೈಪ್ಸ್ ಆಗಿ ಪ್ರೆಸೆಂಟೇಷನ್ ನ ಮಾಡಬಹುದು. ಇನ್ನು ಕೊನೆಯದಾಗಿ ಮತ್ತೊಂದು ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಪ್ರೆಸೆಂಟೇಷನ್ ಇದೆ, ಇದನ್ನ ನಾನು ಶೋ ಮಾಡ್ತೀನಿ. ಇದರಲ್ಲಿ ಸೌಂಡ್ ಹಾಕಿದ್ದಾರೆ, ಅನಿಮೇಷನ್ಸ್ ಇದಾವೆ ನೋಡಿ. ಲೆಸನ್ಸ್ ಫಾರ್ ನ್ಯೂ ಲೈಫ್, ಇದೊಂದು ಪ್ರೆಸೆಂಟೇಷನ್. ಮಗುವಿನ ಒಂದು ಜೀವನದ ಬಗ್ಗೆ ಹೇಳ್ತಾ ಇದ್ದಾರೆ. ಮಗು ತಾಯಿ ಗರ್ಭದಲ್ಲಿದ್ದಾಗ ಹೇಗಿರುತ್ತೆ ಅಂತ. ಇದೊಂದು ಪ್ರೆಸೆಂಟೇಷನ್. ಓಕೆ, ಇದೇ ರೀತಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರೆಸೆಂಟೇಷನ್ ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಇದೇ ರೀತಿ ನಾವು ಬೇರೆ ಬೇರೆ ಆದಂತ ಒಂದು ಬೇರೆ ಬೇರೆ ರೀತಿಯಾಗಿ ಡಿಫರೆಂಟ್ ಆಗಿರುವಂತ ಒಂದು ಪ್ರೆಸೆಂಟೇಷನ್ ಮಾಡಬಹುದು. ಈಗ ನಾವು ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಅಪ್ಲಿಕೇಶನ್ ನ ಹೇಗೆ ಬಳಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ನ ಹೇಗೆಲ್ಲ ಓಪನ್ ಮಾಡಬಹುದು. ಓಕೆ ಸ್ನೇಹಿತರೆ, ಇಲ್ಲಿ ನಮಗೆ ಐಕಾನ್ ಕಾಣಿಸ್ತಾ ಇದೆ ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಈ ಒಂದು ಪವರ್ ಪಾಯಿಂಟ್ ಅಪ್ಲಿಕೇಶನ್ ನ ಓಪನ್ ಮಾಡಬಹುದು. ಓಕೆ, ಈ ರೀತಿಯಾಗಿ ಓಪನ್ ಮಾಡಬಹುದು. ಇದು ಒಂದೇ ಮೆಥಡ್. ಇಲ್ಲ ನೀವು ಸರ್ಚ್ ಬಾಕ್ಸ್ ಅಲ್ಲಿ ಪವರ್ ಪಾಯಿಂಟ್ ಅಂತ ಟೈಪ್ ಮಾಡಿ, ಇಲ್ಲಿಂದ ಕೂಡ ನಮಗೆ ಪವರ್ ಪಾಯಿಂಟ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಪವರ್ ಪಾಯಿಂಟ್ ಐಕಾನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ಓಪನ್ ಮಾಡಬಹುದು. ಇನ್ನೊಂದು ಮೆಥಡ್, ಸ್ಟಾರ್ಟ್ ಬಟನ್ ಅಲ್ಲಿ ಹೋಗ್ರಿ, ಇಲ್ಲಿ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಕಾಣಿಸುತ್ತೆ. ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಒಂದು ಫೋಲ್ಡರ್ ಸಿಗುತ್ತೆ, ಮೈಕ್ರೋಸಾಫ್ಟ್ ಆಫೀಸ್ ಫೋಲ್ಡರ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಬರುವಂತ ಬೇರೆ ಬೇರೆ ಅಪ್ಲಿಕೇಶನ್ಸ್ ಲಿಸ್ಟ್ ಕಾಣಿಸುತ್ತೆ. ಇದರಲ್ಲಿ ನಮಗೆ ಆಫೀಸ್ ಪವರ್ ಪಾಯಿಂಟ್ ಬೇಕು. ನಾನು ಇಲ್ಲಿ ಬಳಸ್ತಾ ಇರುವಂತ ವರ್ಷನ್ 2007 ವರ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಓಪನ್ ಆಗುತ್ತೆ. ಇದು ಬಿಟ್ರೆ ಇನ್ನೊಂದು ಮೆಥಡ್, ಸ್ಟಾರ್ಟ್ ಬಟನ್ ಹಿಡಿದು ಆರ್ ಅಂತ ಪ್ರೆಸ್ ಮಾಡಿ ರನ್ ವಿಂಡೋ ಓಪನ್ ಆಗುತ್ತೆ. ಈ ರನ್ ವಿಂಡೋದಲ್ಲಿ ಓಪನ್ ಬಾಕ್ಸ್ ಇದೆ, ಇದರಲ್ಲಿ ನಾವು ಬರೀಬೇಕು ಪವರ್ PNT ಅಂತ, ಪವರ್ PNT ಅಂತ ಟೈಪ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಆ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಈಗ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರಲ್ಲಿ ನಮಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಇಲ್ಲಿ ಕಾರ್ನರ್ ಅಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಮಿನಿಮೈಸ್ ಅಂತ ಇದೆ, ರಿಸ್ಟೋರ್ ಡೌನ್ ಅಂತಿದೆ, ಕ್ಲೋಸ್ ಅಂತ ಇದೆ. ಇದು ಮಿನಿಮೈಸ್ ಅಂದ್ರೆ ಟಾಸ್ಕ್ ಬಾರ್ ಮೇಲೆ ಬರುತ್ತೆ, ಮತ್ತೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ರಿಸ್ಟೋರ್ ಡೌನ್ ಸ್ಕ್ರೀನ್ ಅಲ್ಲಿ ನಮ್ಮ ಡೆಸ್ಕ್ಟಾಪ್ ಮೇಲೆ ಚಿಕ್ಕದಾಗಿ ಕಾಣಿಸುತ್ತೆ, ಮ್ಯಾಕ್ಸಿಮೈಸ್ ಕೊಟ್ಟರೆ ಫುಲ್ ಸ್ಕ್ರೀನ್ ಆಗುತ್ತೆ. ಇದು ಅಪ್ಲಿಕೇಶನ್ ನ ಕ್ಲೋಸ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಪ್ರೆಸೆಂಟೇಷನ್ 1 ಅಂತ ಇದೆ. ಇಲ್ಲಿ ಡಿಫಾಲ್ಟ್ ಫೈಲ್ ನೇಮು ಪ್ರೆಸೆಂಟೇಷನ್ 1 ಅಂತ ಬಂದಿರುತ್ತೆ. ಓಕೆ, ಮುಂದೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ, ಪ್ರೆಸೆಂಟೇಷನ್ 1 ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್. ಇದು ಟೈಟಲ್ ಬಾರು. ನಾವಿಲ್ಲಿ ಯಾವುದೋ ಒಂದು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟ್ ಮಾಡಿ ಫೈಲ್ ನೇಮ್ ಕೊಟ್ಟಾಗ ಆ ಫೈಲ್ ನೇಮ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇದ್ರ ಜೊತೆಗೆ ಇಲ್ಲಿದೆ ಕ್ವಿಕ್ ಎಸ್ ಬಾರ್. ಕ್ವಿಕ್ ಎಸ್ ಬಾರ್ ಅಂದ್ರೆ ಈ ಆಫೀಸ್ ಬಟನ್ ಅಲ್ಲಿ ಇರುವಂತಹ ಒಂದಿಷ್ಟು ಐಕಾನ್ಸ್ ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಇಟ್ಕೋಬಹುದು. ಓಕೆ, ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಬೇಕಾದಂತ ಐಕಾನ್ಸ್ ಅನ್ನು ಕೂಡ ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಇಟ್ಕೋಬಹುದು. ಇದನ್ನ ನಾವೇನ್ ಕರಿತೀವಿ ಕ್ವಿಕ್ ಎಸ್ ಬಾರ್. ಇಲ್ಲಿದೆ ಆಫೀಸ್ ಬಟನ್. ಓಕೆ, ನಂತರ ಅದ್ರ ಪಕ್ಕದಲ್ಲಿ ಇದಾವೆ ಇಲ್ಲಿ ಟ್ಯಾಬ್ಸ್, ಹೋಮ್ ಟ್ಯಾಬ್, WPS PDF ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಡಿಸೈನ್ ಟ್ಯಾಬ್, ಹೀಗೆ ಬೇರೆ ಬೇರೆ ಟ್ಯಾಬ್ಸ್ ಇದಾವೆ. ಓಕೆ, ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಓಪನ್ ಆಗುತ್ತೆ, ಇದನ್ನ ರಿಬ್ಬನ್ ಅಂತ ಕರಿತೀವಿ. ಓಕೆ, ಈ ರಿಬ್ಬನ್ ಅಲ್ಲಿ ಗ್ರೂಪ್ಸ್ ಅಲ್ಲಿ ಒಂದಿಷ್ಟು ಟೂಲ್ಸ್ ಅನ್ನ ಕೊಟ್ಟಿರ್ತಾರೆ ನೋಡಿ. ರಿವ್ಯೂ ಗ್ರೂಪ್ ರಿವ್ಯೂ ಟ್ಯಾಬ್ ಅನ್ನು ಓಪನ್ ಮಾಡಿದೀವಿ. ಇದರಲ್ಲಿ ಕಮೆಂಟ್ಸ್ ಅಂತ ಇದೆ. ಈ ಕಮೆಂಟ್ಸ್ ಗೆ ಸಂಬಂಧಿಸಿದಂತ ಒಂದಿಷ್ಟು ಟೂಲ್ಸ್ ಗಳನ್ನ ಇಲ್ಲಿ ಗ್ರೂಪ್ ಮಾಡಿದ್ದಾರೆ. ಓಕೆ, ಆನಂತರ ಈ ಕಡೆ ಬಂದ್ರೆ ಪ್ರೂಫಿಂಗ್ ಅಂತ ಇದೆ. ಪ್ರೂಫಿಂಗ್ ಅಂದ್ರೆ ನಾವೇನ್ ಬರ್ದಿರ್ತೀವೋ ಅವೆಲ್ಲ ನಾವು ಸರಿ ಇದೆಯೋ ತಪ್ಪಿದೆಯೋ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂತ ಒಂದಿಷ್ಟು ಟೂಲ್ಸ್ ಗಳನ್ನ ಗ್ರೂಪ್ ಮಾಡಿ ಕೊಟ್ಟಿದ್ದಾರೆ. ಇದು ಪ್ರೂಫಿಂಗ್ ಗ್ರೂಪ್. ಓಕೆ, ಅದೇ ಹೋಮ್ ಅಲ್ಲಿ ಬಂದ್ರೆ ಹೋಮ್ ಟ್ಯಾಬ್ ಅಲ್ಲಿ ಬರೋಣ. ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ, ಸ್ಲೈಡ್ಸ್ ಗ್ರೂಪ್ ಅಂತ ಮಾಡಿದ್ದಾರೆ, ಫಾಂಟ್ ಗ್ರೂಪ್ ಅಂತ ಇದೆ, ಪ್ಯಾರಾಗ್ರಾಫ್ ಗ್ರೂಪ್ ಅಂತ ಇದೆ. ಇವೆಲ್ಲ ಏನು ಡ್ರಾವಿಂಗ್ಸ್ ಗ್ರೂಪ್. ಓಕೆ,
ಇದಾದ ನಂತರ ನಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಇದು ಸ್ಲೈಡ್. ಇಲ್ಲಿರೋದು ಇದು ಪೂರ್ತಿಯಾಗಿ ಏನ್ರಿ ಇದು ಸ್ಲೈಡ್. ಓಕೆ, ಈ ಸ್ಲೈಡ್ ನಮಗೆ ಶಾರ್ಟ್ ಆಗಿ ಇಲ್ಲಿ ಥಂಬ್ನೇಲ್ ಆಗಿ ಕಾಣಿಸ್ತಾ ಇದೆ. ಈ ಪೂರ್ತಿ ಬಿಳಿಯಾಗಿ ಕಾಣಿಸ್ತಾ ಇರುವಂತ ಪೇಪರ್ ಇದನ್ನ ನಾವು ಸ್ಲೈಡ್ ಅಂತ ಹೇಳ್ತೀವಿ. ಆನಂತರ ಇಲ್ಲಿ ಏನು ಲೈನ್ಸ್ ಕಾಣಿಸ್ತಾ ಇದಾವೆ ಡಾಟೆಡ್ ಲೈನ್ಸ್, ಇದನ್ನ ಲೇಔಟ್ ಅಂತ ಹೇಳ್ತೀವಿ. ಓಕೆ, ಈ ಸ್ಲೈಡ್ಸ್ ಅನ್ನ ಬಳಸ್ಕೊಂಡು ನಾವು ಏನ್ ಡಿಸೈನ್ ಮಾಡ್ತೀವೋ ಆ ಡಿಸೈನ್ ಮಾಡಿದ್ದಕ್ಕೆ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಾವು ಇಲ್ಲಿ ಒಂದು ಸ್ಲೈಡ್ಸ್ ಅನ್ನ ಓಪನ್ ಮಾಡಿದೀವಿ. ಇದು ಒಂದೇ ಸ್ಲೈಡ್ ಅಲ್ಲಿ ನಾವು ಎಲ್ಲ ಡಿಸೈನ್ಸ್ ಅನ್ನ ಮಾಡಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇದೇ ರೀತಿಯಾದಂತಹ ಸ್ಲೈಡ್ಸ್ ನಮ್ಗೆ ಇನ್ನೂ ಬೇಕಾಗು ಅಂದ್ರೆ ಏನ್ ಮಾಡೋದು, ನ್ಯೂ ಸ್ಲೈಡ್ ಅಂತ ಕ್ಲಿಕ್ ಮಾಡಿ ಮತ್ತೊಂದು ಸ್ಲೈಡ್ ಬರುತ್ತೆ ನೋಡಿ. ಮತ್ತೊಂದು ಸ್ಲೈಡ್ ಅಲ್ಲಿ ಮತ್ತೆ ಬೇರೆ ರೀತಿಯಾದಂತಹ ಲೇಔಟ್ಸ್ ಬಂದಿದ್ದಾವೆ. ಓಕೆ, ಹೀಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಲೈಡ್ಸ್ ಅನ್ನ ಇಲ್ಲಿ ನ್ಯೂ ಸ್ಲೈಡ್ ಅಂತ ಕ್ಲಿಕ್ ಮಾಡಿ ತಗೋಬಹುದು. ಬೇಡ ಅಂದ್ರೆ ಏನ್ ಮಾಡೋದು, ಇಲ್ಲಿ ಡಿಲೀಟ್ ಅಂತ ಇದೆ, ಡಿಲೀಟ್ ಅಂತ ಕ್ಲಿಕ್ ಮಾಡಿದಾಗ ಡಿಲೀಟ್ ಆಗುತ್ತೆ. ನಮ್ಗೆ ಬೇಡದೇ ಇರುವಂತ ಸ್ಲೈಡ್ಸ್ ಕ್ಯಾನ್ಸಲ್ ಆಗ್ತವೆ. ಓಕೆ, ಬೇಕಾಗಿದ್ರೆ ಮತ್ತೆ ನ್ಯೂ ಸ್ಲೈಡ್ ಅಂತ ತಗೋಬಹುದು, ಬೇಡಾದಾಗ ಡಿಲೀಟ್ ಅಂತ ಕೊಟ್ಟು ಡಿಲೀಟ್ ಮಾಡ್ಬೋದು. ಓಕೆ, ಹಾಗೆ ಇಲ್ಲಿ ಲೇಔಟ್ಸ್ ಇದಾವೆ. ಲೇಔಟ್ ಈಗ ನಮ್ಗೆ ಡಿಫಾಲ್ಟ್ ಆಗಿ ಫಸ್ಟ್ ಸ್ಲೈಡ್ ಅಲ್ಲಿ ಟೈಟಲ್ ಲೇಔಟ್ ಬರುತ್ತೆ. ಓಕೆ, ನನಗೆ ಈ ಟೈಟಲ್ ಲೇಔಟ್ ಅಲ್ಲಿ ಆಡ್ ಟೈಟಲ್ ಮತ್ತು ಸಬ್ ಟೈಟಲ್ ಅಂತಿದೆ. ನನಗೆ ಈ ರೀತಿ ಬೇಡ, ಬೇರೆ ರೀತಿ ಲೇಔಟ್ ಬೇಕು. ಈ ಲೇಔಟ್ ಅಲ್ಲಿ ಇಲ್ಲಿ ರೈಟ್ ಇಲ್ಲಿ ಪಕ್ಕದಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಡ್ರಾಪ್ ಡೌನ್ ಮೆನು ಅಲ್ಲಿ ಇಲ್ಲಿ ನಮಗೆ ಒಂದಿಷ್ಟು ಆಪ್ಷನ್ಸ್ ಸಿಗ್ತವೆ. ಟೈಟಲ್ ಅಂಡ್ ಕಂಟೆಂಟ್ ಲೇಔಟ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಹೀಗೆ ಬರುತ್ತೆ. ಹಾಗೆ ಇಲ್ಲಿ ನನಗೆ ಟು ಕಂಟೆಂಟ್ ಲೇಔಟ್ ಬರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಲೇಔಟ್ಸ್ ಇದಾವೆ. ಯಾವ ಲೇಔಟ್ ಬೇಕೋ ಆ ಲೇಔಟ್ಸ್ ಅನ್ನ ನಾವು ಬಳಸ್ಕೋಬಹುದು. ಇಲ್ಲಿ ನಾನು ಒಂದು ಲೇಔಟ್ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಟು ಆಡ್ ಟೈಟಲ್ ಅಂತಿದೆ. ಓಕೆ, ಇಲ್ಲಿ ನಾವು ಈ ಸ್ಲೈಡಿಗೆ ಸಂಬಂಧಪಟ್ಟಂತ ಟೈಟಲ್ ಅನ್ನ ನಾವಿಲ್ಲಿ ಹಾಕಬಹುದು. ಓಕೆ, ಏನ್ ಬೇಕೋ ಅದನ್ನ ಬರ್ಕೋಬಹುದು. ಹಾಗೆ ಕ್ಲಿಕ್ ಟು ಆಡ್ ಟೆಕ್ಸ್ಟ್ ಅಂತ ಇದೆ. ಇಲ್ಲಿ ನಮ್ಗೆ ಏನ್ ಬೇಕೋ ಏನಾದರೂ ಡಿಸ್ಕ್ರಿಪ್ಷನ್ ಏನು ಬರೆಯೋದಿತ್ತು ಅಂದ್ರೆ ಇದರಲ್ಲಿ ಬರೀಬಹುದು. ಓಕೆ, ನನಗೀಗ ಡಿಸ್ಕ್ರಿಪ್ಷನ್ ಏನು ಬೇಕಾಗಿಲ್ಲ. ನೆಕ್ಸ್ಟ್, ನಿಮ್ಮ ಒಂದು ಪ್ರೆಸೆಂಟೇಷನ್ ಅಲ್ಲಿ ಏನಾದರೂ ಟೇಬಲ್ ಹಾಕಬೇಕಾಗಿತ್ತು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಟೇಬಲ್ ಐಕಾನ್ ಕಾಣಿಸುತ್ತೆ, ಇನ್ಸರ್ಟ್ ಟೇಬಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ರೋಸ್ ಬೇಕೋ ಎಷ್ಟು ಕಾಲಮ್ಸ್ ಬೇಕೋ ಅಷ್ಟನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿ ಓಕೆ ಅಂತ ಕೊಟ್ರೆ ಆ ಒಂದು ಟೇಬಲ್ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ಈ ಟೇಬಲ್ ಅಲ್ಲಿ ಮತ್ತೆ ನಿಮ್ಗೆ ಏನ್ ಬೇಕೋ ಅದನ್ನ ಟೈಪ್ ಮಾಡ್ತಾ ಹೋಗ್ಬೋದು. ಓಕೆ, ಹೀಗೆ ಡೇಟಾ ಟೈಪ್ ಮಾಡ್ಬೋದು. ಈ ರೀತಿ ಟೇಬಲ್ ಅನ್ನ ನೀವು ಬಳಸ್ಕೋಬಹುದು. ಈ ಟೇಬಲ್ ಬೇಡ ನನಗೆ, ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್, ಚಾರ್ಟ್ ಬೇಕು. ಚಾರ್ಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಚಾರ್ಟ್ ಅಂತ ಆಪ್ಷನ್ಸ್ ಬರ್ತವೆ. ಯಾವ ರೀತಿ ಚಾರ್ಟ್ ಬೇಕು, ಕಾಲಮ್ ಟೈಪ್ ಬೇಕಾ, ಲೈನ್ ಟೈಪ್ ಬೇಕಾ, ಪೈ ಟೈಪ್ ಬೇಕಾ, ಬೇಕಾದಂತ ಒಂದು ಚಾರ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಓಕೆ ಕೊಡ್ಬೋದು. ಓಕೆ, ನನಗೆ ಇಲ್ಲಿ ಕಾಲಮ್ ಟೈಪ್ ಅಂತಾನೆ ತಗೋತೀನಿ, ಕಾಲಮ್ ಟೈಪ್ ಓಕೆ ಕೊಡೋಣ. ಇಲ್ಲಿ ನಮಗೆ ಪ್ರೆಸೆಂಟೇಷನ್ ಸ್ಲೈಡ್ ಅಲ್ಲಿ ಏನಾಗಿದೆ, ಚಾರ್ಟ್ ಬಂದಿದೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಒಂದು ಟೇಬಲ್ ಬಂದಿದೆ. ಓಕೆ, ಸೊ ಇಲ್ಲಿ ನನಗೆ ಇರೋದ್ರಲ್ಲಿ ಏನೋ ಚೇಂಜಸ್ ಮಾಡಬೇಕಾಗಿತ್ತು. ಈ ಎಕ್ಸೆಲ್ ಶೀಟ್ ಅಲ್ಲೇ ನೀವು ಇಲ್ಲಿ ಏನು ಟೇಬಲ್ ಡೇಟಾಸ್ ಕಾಣಿಸ್ತಾ ಇದಾವೆ, ಇದರಲ್ಲೇ ನೀವು ಚೇಂಜಸ್ ಮಾಡಬಹುದು. ನೋಡಿ, ಇಲ್ಲಿ ಕೆಟಗರಿ 1 ಅಲ್ಲಿ 4.3 ಅಂತ ಇದೆ. ಈ ಬ್ಲೂ ಕಲರ್ ಏನ್ ತೋರಿಸುತ್ತೆ 4.3. ಇದನ್ನ ನಾನು ಜಸ್ಟ್ 2 ಅಂತ ಮಾಡ್ತೀನಿ. 2 ಅಂತ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಬಾರ್ ಹೈಟು ಕಡಿಮೆ ಆಗುತ್ತೆ. ಓಕೆ, ಹೀಗೆ ನಾವು ಎಕ್ಸೆಲ್ ಅಲ್ಲಿ ಮಾಡಿಫೈ ಮಾಡಿದ್ರೆ ಈ ಚಾರ್ಟ್ ಅಲ್ಲಿ ಕೂಡ ಮಾಡಿಫೈ ಆಗ್ತಾ ಇರುತ್ತೆ. ನನಗೀಗ ಟೇಬಲ್ ಬೇಡ, ಟೇಬಲ್ ಕ್ಯಾನ್ಸಲ್ ಮಾಡ್ಬೋದು. ಚಾರ್ಟ್ ಮಾತ್ರ ನಾವಿಲ್ಲಿ ಒಂದು ಏನು ಪ್ರೆಸೆಂಟೇಷನ್ ಸ್ಲೈಡ್ ಅಲ್ಲಿ ಬಳಸ್ಕೋಬಹುದು. ನನಗೆ ಚಾರ್ಟ್ ಕೂಡ ಬೇಡ, ಕ್ಯಾನ್ಸಲ್ ಮಾಡೋಣ. ಆನಂತರ ಏನಿದೆ, ಸ್ಮಾರ್ಟ್ ಆರ್ಟ್ ಆಪ್ಷನ್ ಇದೆ. ಇನ್ಸರ್ಟ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂತಹ ಸ್ಮಾರ್ಟ್ ಆರ್ಟ್ಸ್ ಆಪ್ಷನ್ಸ್ ಇಲ್ಲಿ ಸಿಗ್ತವೆ. ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿ ಓಕೆ ಮಾಡ್ಬೋದು. ಆ ಸ್ಮಾರ್ಟ್ ಆರ್ಟ್ಸ್ ಇಲ್ಲಿ ಬರ್ತವೆ. ಇಲ್ಲಿ ಸ್ಮಾರ್ಟ್ ಆರ್ಟ್ಸ್ ಬಂದು ಓಪನ್ ಆಗಿದಾವೆ. ಇಲ್ಲಿ ಸ್ಮಾರ್ಟ್ ಆರ್ಟ್ ಟೂಲ್ಸ್ ಅಂತ ಇದೆ, ಡಿಸೈನ್ಸ್ ಅಂತ ಇದಾವೆ. ಇದರಲ್ಲಿ ನನಗೆ ಮತ್ತೆ ಬೇರೆ ಯಾವ ರೀತಿ ಬೇಕೋ ಆ ರೀತಿ ಸ್ಮಾರ್ಟ್ ಆರ್ಟ್ಸ್ ತಗೋಬಹುದು, ಕಲರ್ಸ್ ಹಾಕ್ಬೋದು, ಅದಕ್ಕೆ ಎಫೆಕ್ಟ್ಸ್ ಅನ್ನ ಹಾಕ್ಬೋದು. ಯಾವ ರೀತಿ ಬೇಕೋ ಆ ರೀತಿ ಎಫೆಕ್ಟ್ಸ್ ಹಾಕಿ ನಾವು ಇಲ್ಲಿ ಸ್ಮಾರ್ಟ್ ಆರ್ಟ್ಸ್ ಅನ್ನ ಬಳಸ್ಕೋಬಹುದು. ಈ ಸ್ಮಾರ್ಟ್ ಆರ್ಟ್ಸ್ ಕೂಡ ಬೇಡ, ತೆಗೆದು ಬಿಡೋಣ. ನಂತರ ಪಿಕ್ಚರ್ ಬೇಕಾ, ಡೈರೆಕ್ಟ್ ಆಗಿ ಇಲ್ಲಿ ಇನ್ಸರ್ಟ್ ಪಿಕ್ಚರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಬೇಕಾದಂತ ಒಂದು ಫೋಟೋಸ್ ಅನ್ನ ಇದರಲ್ಲಿ ಹಾಕೋಬಹುದು. ಓಕೆ, ಇಲ್ಲಿ ನಮಗೆ ಮೈಕ್ರೋಸಾಫ್ಟ್ ಆಫೀಸ್ ಫೋಟೋಸ್ ಅಲ್ಲಿ ಈ ಫೋಟೋ ಬೇಕು, ಈ ಫೋಟೋಸ್ ಅನ್ನು ಹಾಕೊಳ್ಳೋಣ. ಹೀಗೆ ಬ್ರೌಸ್ ಮಾಡಿ ನಮ್ಗೆ ಬೇಕಾದಂತ ಫೋಟೋಸ್ ಹಾಕಬಹುದು. ಕ್ಲಿಪ್ ಆರ್ಟ್ಸ್ ಅನ್ನು ಕೂಡ ಹಾಕಬಹುದು. ಇಲ್ಲಿ ಕ್ಲಿಕ್ ಮಾಡ್ರಿ, ಕ್ಲಿಪ್ ಆರ್ಟ್ ಪ್ಯಾನೆಲ್ ಓಪನ್ ಆಗುತ್ತೆ. ಕಂಪ್ಯೂಟರ್ ಟೈಪ್ ಮಾಡಿ ಗೋ ಅಂತ ಕೊಡ್ತೀನಿ. ಇಲ್ಲಿ ಕ್ಲಿಪ್ ಆರ್ಟ್ಸ್ ಓಪನ್ ಆಗಿದಾವೆ. ಯಾವ ಚಿತ್ರ ಬೇಕೋ ಆ ಚಿತ್ರದ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆ ಒಂದು ಕ್ಲಿಪ್ ಆರ್ಟ್ ಇಲ್ಲಿ ನಮ್ಮ ಸ್ಲೈಡ್ ಅಲ್ಲಿ ಬಂದಿರುತ್ತೆ. ಇದು ಬೇಡ, ಕ್ಯಾನ್ಸಲ್ ಮಾಡೋಣ.
ಹಾಗೆ ವಿಡಿಯೋಸ್ ಬೇಕಿದ್ರೆ ವಿಡಿಯೋಸನ್ನು ಹಾಕ್ಬೋದು. ಇನ್ಸರ್ಟ್ ಮೀಡಿಯಾ ಕ್ಲಿಪ್ ಅಂತ ಇದೆ, ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋಸನ್ನು ನಾವು ಸೆಲೆಕ್ಟ್ ಮಾಡ್ತೀನಿ. ಓಕೆ, A to Z ಶಾರ್ಟ್ಕಟ್ ಕೀಸ್ ಅಂತ ಕೊಟ್ಟಿದ್ದೀವಿ. ಆ ವಿಡಿಯೋ ಇಲ್ಲಿ ಬಂದಿದೆ. ಓಕೆ, ಬೇಕಿದ್ರೆ ವಿಡಿಯೋಸನ್ನು ಸ್ಟ್ರೆಚ್ ಮಾಡಿ ದೊಡ್ಡದು ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟು ದೊಡ್ಡದು ಸಣ್ಣದು ಮಾಡ್ಕೋಬೋದು. ಇದು ನಮಗೆ ಈಗ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ಯಾವಾಗ ನಾವು ಈ ಸ್ಲೈಡ್ ಶೋನ ಪ್ಲೇ ಮಾಡ್ತೀವೋ, ಪ್ಲೇ ಮಾಡಿದಾಗ ಆ ಒಂದು ವಿಡಿಯೋಸಲ್ಲಿ ಬರ್ತಾ ಇರುತ್ತೆ. ಓಕೆ, ಸೊ ಈ ಸದ್ಯಕ್ಕೆ ನನಗೆ ಇದು ಬೇಕಾಗಿಲ್ಲ ವಿಡಿಯೋಸು, ಇದನ್ನು ಕೂಡ ಕ್ಯಾನ್ಸಲ್ ಮಾಡೋಣ. ಹೀಗೆ ನಮಗೆ ಬೇರೆ ಬೇರೆ ರೀತಿಯಾದಂಥ ಫೆಸಿಲಿಟೀಸು ಈ ಒಂದು ಸ್ಲೈಡ್ಸಲ್ಲಿ ಸಿಗ್ತಾ ಇರ್ತವೆ. ಓಕೆ, ಸೊ ಇಲ್ಲಿ ಫಸ್ಟ್ ಸ್ಲೈಡನ್ನು ನನಗೆ ಈ ರೀತಿ ಬೇಕಾಗಿಲ್ಲ. ಫಸ್ಟ್ ಸ್ಲೈಡಲ್ಲಿ ಈ ರೀತಿ ಲೇಔಟ್ ಬೇಕಾಗಿಲ್ಲ. ನಾನು ಲೇಔಟನ್ನು ಚೇಂಜಸ್ ಮಾಡ್ತೇನೆ. ಯಾವುದು ಟೈಟಲ್ ಸ್ಲೈಡ್ ಈ ಲೇಔಟನ್ನು ತೊಗೊಂಡಿದ್ದೀವಿ. ಸ್ನೇಹಿತರೆ, ಇಲ್ಲಿ ನಾವು ಯಾವುದೇ ಒಂದು ಪ್ರೆಸೆಂಟೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಪೇಜನ್ನು ಸೆಟಪ್ ಮಾಡಬೇಕು. ಇಲ್ಲಿರುವಂಥ ಸ್ಲೈಡನ್ನು, ಇಲ್ಲಿರುವಂಥ ಪೇಜನ್ನು ನಾವು ಏನು ಕರಿತೀವಿ, ಸ್ಲೈಡ್ ಅಂತ ಹೇಳ್ತೀವಿ. ಈ ಸ್ಲೈಡನ್ನು ಸೆಟಪ್ ಮಾಡ್ಕೋಬೇಕು. ಈ ಸದ್ಯಕ್ಕೆ ನೋಡಿ, ಇದರಲ್ಲಿ ನಾನು ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ. ಈ ಸದ್ಯ ನಿಮ್ಗೊಂದು ಪ್ರೆಸೆಂಟೇಷನ್ ಮಾಡಿ ತೋರಿಸ್ತೀನಿ. ಓಕೆ, ಯಾವುದ್ರ ಬಗ್ಗೆ ಅಂದರೆ ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ. ಓಕೆ, ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೈಟಲ್ ಇದ್ದಲ್ಲಿ ನಾನು ಬರೆಯೋಣ ಇಲ್ಲಿ ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ. ಇಲ್ಲಿ ಕೆಳಗಡೆ ನಾನೇನು ಬರಿತೀನಿ, ಇದಕ್ಕೆ ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಅಂತ ಬರೆಯೋಣ. ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್. ಇದು ಸಬ್ ಟೈಟಲ್ ಆಗಲ್ಲ, ಜಸ್ಟ್ ಒಂದು ವೆಲ್ಕಮ್ ಗ್ರೀಟಿಂಗ್ಸ್ ಆಗುತ್ತೆ. ಓಕೆ, ಇದನ್ನು ನಾನು ಮೇಲೆ ಇಟ್ಕೊಳ್ತೀನಿ. ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ, ಇದು ಮೇನ್ ಟೈಟಲು. ಇದನ್ನು ನಾನು ಹೀಗೆ ಮಾಡ್ಕೊಂಡಿರ್ತೀನಿ. ಓಕೆ, ಈ ರೀತಿ ನಾವು ಏನಾದರೂ ಒಂದು ಸ್ಲೈಡ್ ಡಿಸೈನ್ ಮಾಡಿ ಸ್ಲೈಡ್ ಶೋ ಅಂತ ತೋರಿಸಿದ್ರೆ ಏನಾಗುತ್ತೆ ನೋಡಿ. ಈ ಸ್ಕ್ರೀನಲ್ಲಿ, ಈ ಒಂದು ಮಾನಿಟರ್ ಸ್ಕ್ರೀನಲ್ಲಿ ಏನಾಗಿದೆ, ಈ ಕಡೆ ರೈಟ್ ಸೈಡಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲೂ ಕೂಡ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ನಾನು ಪ್ರಾಪರ್ ಆಗಿ ಪೇಜ್ ಸೆಟಪ್ ಮಾಡ್ಕೊಂಡಿಲ್ಲ. ಹೀಗಾಗಿ ನನಗೆ ಎರಡು ಸೈಡಲ್ಲೂ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಈ ರೀತಿ ಕಾಣಿಸ್ಬಾರ್ದು, ಎಸ್ಕೇಪ್ ಕೊಡೋಣ. ಓಕೆ, ಇಲ್ಲಿ ನಾವು ಯಾವುದೇ ಒಂದು ಪ್ರೆಸೆಂಟೇಷನ್ ಮಾಡೋಕ್ಕಿಂತ ಮೊದಲು ನಮ್ಮಲ್ಲಿರುವಂಥ ಸ್ಲೈಡ್ ಪೇಜನ್ನು ಒಂದು ಸೆಟಪ್ ಮಾಡ್ಕೋಬೇಕು. ಓಕೆ ಸ್ನೇಹಿತರೆ, ಇಲ್ಲಿರುವಂಥ ಸ್ಲೈಡ್ಸು ರೇಷಿಯೋದಲ್ಲಿ ಬರ್ತವೆ. ಓಕೆ, ಇದು ಆನ್ ಸ್ಕ್ರೀನ್ ಶೋ 4:3 ಇದೆ. ಓಕೆ, ನಿಮ್ಮ ಮಾನಿಟರ್ ಏನಾದರೂ ರೆಕ್ಟ್ಯಾಂಗಲಲ್ಲಿತ್ತು, ರೆಕ್ಟ್ಯಾಂಗಲ್ ಅಂದರೆ ಇದು ಲೈಕ್ ಸ್ಕ್ವೇರ್ ಟೈಪ್ ಬರುತ್ತೆ, 4:3 ರೇಷಿಯೋದಲ್ಲಿತ್ತು ಅಂದರೆ ಈ ಒಂದು ಈಗ ಸದ್ಯಕ್ಕೆ ಇರುವಂಥ ಒಂದು ಸ್ಲೈಡ್ ಸೆಟಪ್ಪು ಓಕೆ ಆಗುತ್ತೆ. ಈ ಸದ್ಯಕ್ಕೆ ನಾನಿಲ್ಲಿ ಬಳಸ್ತಾ ಇರುವಂಥ ಒಂದು ಮಾನಿಟರ್ ಏನಾಗಿದೆ, ರೇಷಿಯೋ ಇದು 16:9 ರೇಷಿಯೋದಲ್ಲಿದೆ. ಸೊ ಹೀಗಾಗಿ ಈ ಒಂದು ಮಾನಿಟರ್ಗೆ ಫಿಟ್ ಆಗಿ ಕುಂದಿರಬೇಕು ಅಂದರೆ ಈ ಸ್ಲೈಡನ್ನು ನಾವು ಏನು ಮಾಡಬೇಕು, 16:9 ರೇಷಿಯೋದಲ್ಲಿ ತಗೋಬೇಕು. ಓಕೆ, ಆ ರೀತಿ ಒಂದು ಸ್ಲೈಡ್ ಸೆಟಪ್ ಮಾಡೋದು ಹೇಗೆ, ಅದಕ್ಕಾಗಿ ಇಲ್ಲಿ ಡಿಸೈನ್ ಅಂತ ಒಂದು ಟ್ಯಾಬ್ ಇದೆ. ಡಿಸೈನ್ ಟ್ಯಾಬಲ್ಲಿ ಇಲ್ಲಿ ಪೇಜ್ ಸೆಟಪ್ ಅಂತ ಸಿಗುತ್ತೆ. ಈ ಪೇಜ್ ಸೆಟಪ್ ಅನ್ನೋದ್ರ ಮೇಲೆ ಹೋಗೋಣ. ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಶೋ 4:3 ಅಂತ. ಸದ್ಯ ಇರುವಂಥದ್ದು 4:3 ರೇಷಿಯೋದಲ್ಲಿದೆ. ನನಗೇನಾಗಬೇಕು, 16:9 ಬೇಕು. ಇಲ್ಲಿ 16:10 ಮತ್ತು ಲೆಟರ್ ಸೈಜು, A4 ಸೈಜು, ಬೇರೆ ಬೇರೆ ರೀತಿ ಇಲ್ಲಿ ನಮಗೆ ಸೈಜಸ್ ಇದ್ದಾವೆ, ಸ್ಲೈಡ್ ಸೈಜಸ್ಸು. ನಾನಿಲ್ಲಿ ಏನು ತೊಗೊಳ್ತೀನಿ, 16:9 ಅಂತ ಈ ರೇಷಿಯೋನ ತೊಗೊಳ್ತೀನಿ. ಓಕೆ, ಈ ರೇಷಿಯೋ ತೊಗೊಂಡು ಅದು ಪೋರ್ಟ್ರೇಟ್ ಬೇಕೋ ಲ್ಯಾಂಡ್ಸ್ಕೇಪ್ ಬೇಕೋ. ಓಕೆ, ಇಲ್ಲಿ 2 ಪೇಜ್ ಇರ್ತವೆ, ನೋಟ್ಸ್ ಪೇಜು ಮತ್ತು ಸ್ಲೈಡ್ ಪೇಜ್ ಅಂತ. ನೋಟ್ಸ್ ಪೇಜ್ ಅಂದರೆ ಯಾವುದು, ಈ ಸ್ಲೈಡ್ ಕೆಳಗಡೆ ಇಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ಕ್ಲಿಕ್ ಟು ಆ್ಯಡ್ ನೋಟ್ಸ್ ಅಂತ, ಇದು ನೋಟ್ಸ್ ಪೇಜ್. ಓಕೆ, ಈ ಸ್ಲೈಡಲ್ಲಿ ನೀವೇನೋ ಡಿಸೈನ್ ಮಾಡ್ತೀರಿ, ಅದ್ರ ಬಗ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಬರ್ಕೊಳ್ಳೋದಿತ್ತಂದರೆ ಈ ನೋಟ್ಸ್ ಪೇಜಲ್ಲಿ ನೀವು ಬರ್ಕೋಬಹುದು. ಓಕೆ, ಸೊ ಇವೆರಡನ್ನು ನಾವು ಸೆಟಪ್ ಮಾಡ್ಕೋಬೇಕು. ಓಕೆ, ಅವೆರಡು ಏನು ಪೋರ್ಟ್ರೇಟ್ ಬೇಕೋ ಲ್ಯಾಂಡ್ಸ್ಕೇಪ್ ಬೇಕೋ ಅದನ್ನು ಇಲ್ಲಿ ಆನ್ ಸ್ಕ್ರೀನ್ ಶೋ 16:9 ಅಂತ ತೊಗೊಂಡಿದ್ದೀವಿ. ಓಕೆ, ಇಲ್ಲಿ ನಮಗೆ ಏನಾಗುತ್ತೆ, ಸ್ಲೈಡ್ ಪೇಜು ಲ್ಯಾಂಡ್ಸ್ಕೇಪ್ ಇರಲಿ, ನೋಟ್ಸ್ ಪೇಜು ಪೋರ್ಟ್ರೇಟ್ ಇರಲಿ, ಆ ರೀತಿ ಮಾಡಿಕೊಂಡು ಓಕೆ ಕೊಡ್ತಾ ಇದ್ದೀನಿ. ಆ ರೀತಿಯಾಗಿ ಬಂದಿದೆ. ಓಕೆ, ಸೊ ಇದನ್ನು ಬೇಕಿದ್ರೆ ನಾವು ಓರಿಯೆಂಟೇಷನ್ ಡೈರೆಕ್ಟಾಗಿ ಚೇಂಜಸ್ ಮಾಡ್ಬೋದು. ಇದು ಪೇಜ್ ಸೆಟಪ್ ಪಕ್ಕದಲ್ಲಿ ಇಲ್ಲಿ ಸ್ಲೈಡ್ ಓರಿಯೆಂಟೇಷನ್ ಇದೆ. ಇದು ನನಗೆ ಪೋರ್ಟ್ರೇಟ್ ಬೇಕಾ, ಪೋರ್ಟ್ರೇಟ್ ಅಂತ ಹೀಗೆ ಉದ್ದಕ್ಕೆ ಬರುತ್ತೆ, ಈ ರೀತಿ ಇಟ್ಕೋಬಹುದು. ಲ್ಯಾಂಡ್ಸ್ಕೇಪ್ ಬೇಕಾ, ಲ್ಯಾಂಡ್ಸ್ಕೇಪ್ ಅಂತ ತಗೋಬಹುದು. ಓಕೆ, ಆನಂತರ ಈ ಸದ್ಯಕ್ಕೆ ನೋಡ್ರಿ, ಇದನ್ನು ನಾವು ಒಂದು ಸ್ಲೈಡ್ ಶೋ ಅಂತ ತೋರಿಸಿದಾಗ ಏನಾಗುತ್ತೆ, ಫುಲ್ ಸ್ಕ್ರೀನಲ್ಲಿ ಬಂದಿರುತ್ತೆ. ಓಕೆ, ಹೀಗೆ ನೀವು ಒಂದ್ಸರಿ ಟೆಸ್ಟ್ ಮಾಡಿ ನೋಡ್ಕೋಬಹುದು. ಸ್ಲೈಡ್ ಸೆಟಪ್ ಮಾಡ್ಕೊಂಡ ನಂತರ ಅದು ನಮಗೆ ಫುಲ್ ಸ್ಕ್ರೀನ್ ಕವರ್ ಆಗಿದೆಯೋ ಇಲ್ಲ ಅನ್ನೋದನ್ನು ನೀವು
ಈ ಸ್ಲೈಡ್ ಶೋ ಅಂತ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬಹುದು. ಓಕೆ, ಈಗ ನಮ್ಮದು ಸ್ಲೈಡ್ ಸೆಟಪ್ ಕರೆಕ್ಟ್ ಆಗಿದೆ. ನಂತರ ಈ ಸ್ಲೈಡ್ ಏನಾಗಿದೆ ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ. ಇದರ ಹಿಂದೆ ಬ್ಯಾಕ್ಗ್ರೌಂಡ್ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಅದಕ್ಕೇನು ಕರಿತೀವಿ, ಥೀಮ್ಸ್ ಅಂತ ಹೇಳ್ತೀವಿ. ಈ ಡಿಸೈನ್ ಟ್ಯಾಬ್ ಅಲ್ಲಿ ಪ್ಲೇಸ್ ಸೆಟಪ್ ಮತ್ತು ಸ್ಲೈಡ್ ಓರಿಯೆಂಟೇಷನ್ ಆದ ನಂತರ ಇಲ್ಲಿ ನಮಗೆ ಥೀಮ್ಸ್ ಅಂತ ಕಾಣಿಸ್ತಾ ಇದ್ದಾವೆ. ಯಾವ ಬೇಕೋ ಆ ಒಂದು ಥೀಮನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಥೀಮು ಈ ಸ್ಲೈಡಿಗೆ ಅಪ್ಲೈ ಆಗಿರುತ್ತೆ. ಓಕೆ, ನನಗೆ ಈ ರೀತಿ ಬೇಕಾ ಅಥವಾ ಬೇರೆ ಡಿಫ್ರೆಂಟ್ ಬೇಕು, ಈ ರೀತಿ ತಗೋಬಹುದು. ಅಥವಾ ಇನ್ನೂ ಡಿಫ್ರೆಂಟ್ ಬೇಕು, ಯಾವ್ದು ಬೇಕೋ ಆ ಒಂದು ಥೀಮ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಹೀಗೆ ನೀವು ಇಲ್ಲಿ ಡ್ರಾಪ್ ಡೌನ್ ಆ್ಯರೋದಲ್ಲಿ ಕ್ಲಿಕ್ ಮಾಡಿ ಯಾವೆಲ್ಲ ಥೀಮ್ಸ್ ಇದಾವೋ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣಿಸ್ತಾ ಇದಾವೆ. ನಾನಿಲ್ಲಿ ಈ ಒಂದು ಥೀಮನ್ನು ತಗೊಂಡಿದ್ದೀವಿ. ಇಲ್ಲಿ ನಮಗೆ ಪೂರ್ತಿದು ಥೀಮ್ ಬ್ಲ್ಯಾಕ್ ಕಲರಲ್ಲಿದೆ. ಓಕೆ, ಇಲ್ಲಿ ನಮಗೆ ಟೆಕ್ಸ್ಟ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಟೆಕ್ಸ್ಟನ್ನು. ಓಕೆ, ಈ ಟೆಕ್ಸ್ಟ್ ಏನಾಗಿದ್ದಾವೆ ರೈಟ್ ಅಲೈನ್ ಆಗಿದ್ದಾವೆ. ಹೋಮ್ ಟ್ಯಾಬಲ್ಲಿ ಬಂದು ಅದನ್ನು ಸೆಂಟ್ರಲ್ ಅಲೈನ್ ಮಾಡ್ತೀನಿ. ಓಕೆ, ಇಲ್ಲಿರುವಂಥ ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಈ ಒಂದು ಟೈಟಲ್ ಅಕ್ಷರ ದೊಡ್ಡ ಆಗಿದ್ದಾವೆ, ಸಣ್ಣ ಮಾಡ್ಕೊಳ್ಳೋಣ. ಒಂದೇ ಲೈನಲ್ಲಿ ಬಂದಿದ್ದಾವೆ. ಹೀಗೆ ಕೆಳಗಡೆ ಸರಿಸ್ತೀನಿ. ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಇದು ಕೂಡ ರೈಟ್ ಅಲೈನ್ ಆಗಿದ್ದಾವೆ. ಸೆಂಟ್ರಲ್ ತಗೊಳ್ಳೋಣ, ಇದನ್ನು ಕೂಡ ಕೆಳಗಡೆ ಸರಿಸೋಣ. ಓಕೆ, ಸೊ ಇಲ್ಲಿ ಏನಾಗಿದೆ, ನಮಗೆ ಥೀಮು ಪೂರ್ತಿ ಡಾರ್ಕ್ ಕಲರಲ್ಲಿದೆ. ಈ ಒಂದು ಕಲರ್ ಕಾಂಬಿನೇಷನ್ಸ್ ಬೇಡ, ಬೇರೆ ಕಲರ್ ಕಾಂಬಿನೇಷನ್ಸ್ ಬೇಕು. ಅವಾಗ ಏನು ಮಾಡೋದು, ಡಿಸೈನಲ್ಲಿ ಹೋಗಿ ಇಲ್ಲಿ ಕಲರ್ಸ್ ಅಂತ ಆಪ್ಷನ್ ಇದೆ. ಈ ಕಲರ್ಸ್ ಅಲ್ಲಿ ನಿಮಗೆ ಯಾವ ರೀತಿ ಒಂದು ಕಲರ್ ಕಾಂಬಿನೇಷನ್ ಬೇಕೋ ಆ ಕಲರ್ ಕಾಂಬಿನೇಷನ್ ನೀವು ಇಲ್ಲಿ ತಗೋಬಹುದು. ಹೀಗೆ ಚೇಂಜಸ್ ಆಗ್ತಾ ಇದೆ. ಈ ರೀತಿ ಬೇಕಾದಂತ ಒಂದು ಕಲರ್ ಕಾಂಬಿನೇಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಕಲರ್ ಕಾಂಬಿನೇಷನ್ ಇಲ್ಲಿ ತಗೋಬಹುದು. ನನಗೆ ಈ ರೀತಿ ಕಲರ್ ಕಾಂಬಿನೇಷನ್ ಬೇಡ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಬ್ಯಾಕ್ ಗ್ರೌಂಡ್ ಸ್ಟೈಲ್ಸ್ ಅಂತ. ಈ ಬ್ಯಾಕ್ ಗ್ರೌಂಡ್ ಸ್ಟೈಲ್ಸು ವೈಟ್ ಬೇಕಾ ವೈಟ್ ತಗೋಬಹುದು, ಹೀಗೆ ಗ್ರೇ ಕಲರ್ ಅಲ್ಲಿ ತಗೋಬಹುದು, ಡಾರ್ಕ್ ಕಲರ್ ಅಲ್ಲಿ ತಗೋಬಹುದು, ಹೀಗೆ ಶಾಡೋದಲ್ಲಿ ತಗೋಬಹುದು. ಯಾವ ರೀತಿ ಬೇಕೋ ಆ ರೀತಿ ನಿಮಗೆ ಬೇಕಾದಂಥ ಡಿಸೈನ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನಾನು ವೈಟ್ ಬ್ಯಾಕ್ಗ್ರೌಂಡ್ ತಗೊಳ್ತೀನಿ. ವೈಟ್ ಬ್ಯಾಕ್ಗ್ರೌಂಡ್ ಬಂದಿದ್ದಾವೆ. ಇಲ್ಲಿ ಅದೇ ರೀತಿ ಇಲ್ಲಿ ಫಾಂಟ್ಸ್ ಅಂತ ಇದ್ದಾವೆ. ನಮಗೆ ಸ್ಲೈಡ್ಸ್ ಅಲ್ಲಿ ಫಾಂಟ್ಸ್ ಯಾವ ರೀತಿ ಬೇಕು ಆ ಫಾಂಟ್ಸ್ ಅನ್ನು ಕೂಡ ನಾವಿಲ್ಲಿ ಡಿಸೈನ್ ಮಾಡ್ಕೋಬಹುದು, ತಗೋಬಹುದು. ಓಕೆ, ಇಲ್ಲಿ ಡಿಫಾಲ್ಟ್ ಆಗಿ ನಮ್ಮ ಮೊದಲು ಯಾವ್ದು ಬಂದಿತ್ತು ಅದೇ ಇರಲಿ. ಓಕೆ, ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಬರ್ದೀವಿ, ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಅಂತ ತಗೊಂಡಿದ್ದೀವಿ. ಓಕೆ, ಇಲ್ಲಿ ನಾವು ಇಲ್ಲಿ ಇರುವಂಥ ಫಾಂಟ್ಸ್ನ ಚೇಂಜ್ ಮಾಡಬೇಕು. ಈ ಫಾಂಟ್ಸ್ ಬೇಡ ನನಗೆ. ಫಾಂಟ್ಸ್ ಚೇಂಜ್ ಮಾಡಬೇಕಾದ್ರೆ ನಿಮಗೆಲ್ಲ ಬೇಸಿಕಲ್ಲಿ ಗೊತ್ತೇ ಇರುತ್ತೆ. ಹೋಮ್ ಟ್ಯಾಬಲ್ಲಿ ಫಾಂಟ್ಸ್ ಆಪ್ಷನ್ ಸಿಗ್ತವೆ. ಇದರಲ್ಲಿ ನನಗೆ ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಅದು ಏರಿಯಲ್ ಬ್ಲ್ಯಾಕ್ ಅಲ್ಲಿ ಬೇಕು. ಆ ರೀತಿ ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ಕಲರ್ ನಾನು ರೆಡ್ ಕಲರ್ ಹಾಕ್ತೀನಿ. ರೆಡ್ ಕಲರ್ ಬಂದಿದೆ. ಇನ್ನು ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಇದು ವರ್ಡ್ ಆರ್ಟ್ ಅಲ್ಲಿ ಬರ್ಕೊಂಡಿರೋದು. ವರ್ಡ್ ಆರ್ಟ್ ಅಲ್ಲಿ ಬರ್ಕೊಂಡಾಗ ಇಲ್ಲಿ ಡ್ರಾವಿಂಗ್ ಟೂಲ್ಸ್ ಅಂತ ಒಂದು ಸಪರೇಟ್ ಟ್ಯಾಬ್ಸ್ ಬರುತ್ತೆ. ಇದರಲ್ಲಿ ಫಾರ್ಮ್ಯಾಟ್ ಅಂತಿದೆ. ಫಾರ್ಮ್ಯಾಟ್ ಅಲ್ಲಿ ಹೋದ್ರೆ ಇಲ್ಲಿ ಟೆಕ್ಸ್ಟ್ ಫಿಲ್ ಅಂತಿದೆ. ಟೆಕ್ಸ್ಟ್ ಫಿಲ್ ನಾನು ಇದನ್ನು ಕೂಡ ಚೇಂಜಸ್ ಮಾಡ್ತೀನಿ. ಬ್ಲೂ ಕಲರ್ ತಗೊಳ್ಳೋಣ. ಓಕೆ, ಆನಂತರ ಈ ಟೆಕ್ಸ್ಟ್ ಏನಾಗಿದೆ ಇದು ಸ್ವಲ್ಪ ನಮ್ಗೆ ದಪ್ಪ ಆಗಿಬೇಕು. ಈ ಫ್ರಾಂಕ್ಲೈನ್ ಫಾಂಟ್ಸ್ ಬದಲಾಗಿ ಇದನ್ನು ಕೂಡ ಏರಿಯಲ್ ಬ್ಲ್ಯಾಕ್ ಅಂತ ಮಾಡ್ತೀನಿ. ಓಕೆ, ಆನಂತರ ಸೈಜ್ ಇನ್ನು ಸ್ವಲ್ಪ ಕಡಿಮೆ ಮಾಡೋಣ. ಕಡಿಮೆ ಮಾಡ್ತೀವಿ, ಹೀಗೆ ಬರುತ್ತೆ. ಓಕೆ, ಇಲ್ಲಿ ಬರೀ ನಾವು ಟೆಕ್ಸ್ಟ್ ಅನ್ನು ಬರ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಇದು ಸ್ಲೈಡ್ ಅಟ್ರಾಕ್ಟಿವ್ ಆಗಲಿಕ್ಕೆ ನಾವಿಲ್ಲಿ ಒಂದಿಷ್ಟು ಇಮೇಜಸ್ ಅನ್ನು ಹಾಕ್ಬೋದು. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಬಗ್ಗೆ ಹೇಳ್ತಾ ಇದ್ದೀವಿ. ನ್ಯಾಷನಲ್ ಸಿಂಬಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಇಮೇಜ್ ಅನ್ನು ಹಾಕೋಬಹುದು. ಓಕೆ, ಅದಕ್ಕೆ ಏನು ಮಾಡೋಣ, ಇನ್ಸರ್ಟ್ ಅಲ್ಲಿ ಹೋಗೋಣ. ಇಲ್ಲಿ ಪಿಕ್ಚರ್ ಅಂತ ಆಪ್ಷನ್ ಇದೆ. ಪಿಕ್ಚರ್ ಅಂತ ಕ್ಲಿಕ್ ಮಾಡೋಣ್ರಿ. ಇಲ್ಲಿ ನಾನು ನ್ಯಾಷನಲ್ ಸಿಂಬಲ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೋಟೋಸನ್ನು ಸೇವ್ ಮಾಡಿಟ್ಟಿದ್ದೀನಿ. ನಾನು ಡೈರೆಕ್ಟ್ ಆಗಿ ಹೆಸರು ಬರೋದು ಆ ಫೋಟೋಸನ್ನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸಿಂಬಲ್ಸ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡಿದ್ದೀನಿ. ಆ ಫೋಟೋಸನ್ನು ಓಪನ್ ಅಂತ ಕೊಟ್ಟರೆ ಫೋಟೋಸ್ ಇಲ್ಲಿ ಬರುತ್ತೆ. ಬಂದಿದೆ ರೀ. ಇಲ್ಲಿ ನೋಡಿ ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಅಂತ ಆಲ್ರೆಡಿ ನಾನು ಬರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇಮೇಜ್ ಅಲ್ಲಿ ಕೂಡ ಸಿಂಬಲ್ಸ್ ಆಫ್ ಇಂಡಿಯಾ ಅಂತ ಇದೆ. ನನಗೆ ಇಲ್ಲಿರುವಂಥ ಸಿಂಬಲ್ಸ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪೋರ್ಷನ್ನ ನಾನು ಕ್ರಾಪ್ ಮಾಡಬೇಕು. ಕ್ರಾಪ್ ಮಾಡ್ಲಿಕ್ಕೇನು, ಈ ಪಿಕ್ಚರ್ನ ಸೆಲೆಕ್ಟ್ ಮಾಡಿದಾಗ ಪಿಕ್ಚರ್ ಟೂಲ್ಸ್ ಫಾರ್ಮೆಟ್ ಅಂತ ಸಿಗುತ್ತೆ. ಈ ಫಾರ್ಮೆಟ್ ಅಲ್ಲಿ ಈ ಕಡೆ ರೈಟ್ ಸೈಡ್ ಅಲ್ಲಿ ಬಂದ್ರೆ ಕ್ರಾಪ್ ಅಂತಿದೆ. ಈ ಕ್ರಾಪ್ ಟೂಲ್ನ ತಗೊಂಡು ಈ ಇಮೇಜ್ ಅನ್ನ ಕ್ರಾಪ್ ಮಾಡಿದೀವ್ರಿ. ಆನಂತರ ಮತ್ತೆ ಇಮೇಜ್ ಅನ್ನ ಇಲ್ಲಿ ಸೆಂಟರ್ ಅಲೈನ್ ಮಾಡಿದ್ದೀನಿ. ಇದು ನನಗೆ ನಾರ್ಮಲ್ ಆಗಿ ಬಂದಿದೆ. ಈ ರೀತಿ ಬೇಡ, ಇದು ಸ್ವಲ್ಪ ಡಿಸೈನ್ ಅಲ್ಲಿ ಬೇಕು. ಯಾವ ರೀತಿ ಡಿಸೈನ್ ಬೇಕು, ಇಲ್ಲಿ ಫಾರ್ಮ್ಯಾಟ್ ಟ್ಯಾಬ್ಸ್ ಅಲ್ಲಿ ನಮಗೆ ಬೇರೆ ಬೇರೆ ರೀತಿ ಡಿಸೈನ್ ಸಿಗ್ತವೆ. ಯಾವ ಡಿಸೈನ್ ಬೇಕೋ ಡಿಸೈನ್ಸ್ ಅನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನನಗೆ ಇದರಲ್ಲಿ ಈ ರೀತಿ ಡಿಸೈನ್ಸ್ ಇರಲಿ. ಈ ರೀತಿ ಡಿಸೈನ್ ತಗೊಂಡಿದ್ದೀವ್ರಿ. ಇದು ಒಂದು ಟೈಟಲ್ ಸ್ಲೈಡ್ ನ ಒಂದು ಡಿಸೈನ್ ಇದು. ಓಕೆ,
ಇದು ಒಂದೇನೆ ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಅಂತ ಈ ಒಂದು ಸ್ಲೈಡ್ ಮಾತ್ರ ತೋರಿಸಿ ಎಲ್ಲ ಸಿಂಬಲ್ಸ್ ಬಗ್ಗೆನೂ ಹೇಳೋಕ್ಕಾಗಲ್ಲ. ನಮ್ಮ ನ್ಯಾಷನಲ್ ಸಿಂಬಲ್ಸು ಬಹಳಷ್ಟು ಇದಾವೆ. ಹೀಗಾಗಿ ನಾವೇನು ಮಾಡಬೇಕು, ಮತ್ತೊಂದು ಸ್ಲೈಡ್ ತಗೊಂಡು ಪ್ರತಿಯೊಂದು ಸ್ಲೈಡಲ್ಲೂ ಒಂದೊಂದು ಸಿಂಬಲ್ಸ್ ಬಗ್ಗೆ ಹೇಳ್ತಾ ಹೋಗ್ಬೋದು. ಇಲ್ಲಿ ನಾನು ನೆಕ್ಸ್ಟ್ ಸ್ಲೈಡ್ ತೊಗೊಂಡಿದ್ದೀನಿ. ಈ ನೆಕ್ಸ್ಟ್ ಸ್ಲೈಡಲ್ಲಿ ಏನಾಗಿದೆ, ಇಲ್ಲಿ ನಮಗೊಂದು ಲೇಔಟ್ ಇದೆ. ಈ ರೀತಿ ಲೇಔಟ್ ಬೇಕಾಗಿಲ್ಲ ನನಗೆ. ಲೇಔಟಲ್ಲಿ ಹೋಗೋಣ. ನನಗೆ ಯಾವ್ದು ಬೇಕು, ಇಲ್ಲಿರುವಂಥದ್ದು ಯಾವುದೂ ಬೇಡ, ಬ್ಲ್ಯಾಂಕ್ ಲೇಔಟನ್ನು ತೊಗೊಳ್ಳೋಣ. ಬ್ಲ್ಯಾಂಕ್ ಲೇಔಟ್ ಬಂದಿದ್ದಾರೆ. ಈ ಒಂದು ಬ್ಲ್ಯಾಂಕ್ ಲೇಔಟ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬರ್ಕೊಳ್ಳಿಕ್ಕೆ ಏನೋ ಒಂದು ಟೂಲ್ಸ್ ಇಲ್ಲ. ಓಕೆ, ಇಲ್ಲೇನೋ ಟೈಪ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಇಲ್ಲೇನೋ ಕರ್ಸರ್ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡೋದು, ಇನ್ಸರ್ಟಲ್ಲಿ ಹೋದರೆ ನಮಗೆ 2 ಟೂಲ್ಸ್ ಬರ್ತವೆ. ಅವೆರಡು ಟೂಲ್ಸ್ ಮುಖಾಂತರ ನಮಗೆ ಬೇಕಾಗಿದ್ದನ್ನು ಟೈಪ್ ಮಾಡ್ಬೋದು. ಒಂದು ಟೆಕ್ಸ್ಟ್ ಬಾಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇದು ಕ್ಲಿಕ್ ಮಾಡಿದರೆ ಕರ್ಸರ್ ಬರುತ್ತೆ. ಇದರಲ್ಲಿ ನಮ್ಗೆ ಏನು ಬೇಕು ಅದನ್ನು ಬರ್ಕೋಬೋದು. ಇಲ್ಲಿ ಬರೆಯೋಣ. ಈಗ ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ ನಾನು ಹೇಳಬೇಕು. ಯಾವುದು, ಮೊದಲನೇದಾಗಿ ನ್ಯಾಷನಲ್ ಆ್ಯನಿಮಲ್ ಬಗ್ಗೆ ಹೇಳೋಣ. ನ್ಯಾಷನಲ್ ಆ್ಯನಿಮಲ್ ಬರ್ಕೊಂಡಿದ್ದೀವಿ. ನ್ಯಾಷನಲ್ ಆ್ಯನಿಮಲ್ ಆಫ್ ಇಂಡಿಯಾ ಅಂತ ಪೂರ್ತಿಯಾಗಿ ಬರೀಬೋದು. ಜಸ್ಟ್ ನಾನು ನ್ಯಾಷನಲ್ ಆ್ಯನಿಮಲ್ ಅಂತ ಬರ್ತಿದ್ದೀನಿ. ಈ ಫಾಂಟ್ಸ್ನ ಚೇಂಜಸ್ ಮಾಡೋಣ. ಏರಿಯಲ್ ಬ್ಲ್ಯಾಕ್, ಕಲರ್ ರೆಡ್ ಮಾಡೋಣ. ಬೇಕಿದ್ರೆ ದೊಡ್ಡ ಸೈಜ್ ಮಾಡ್ಕೋಬೋದು, ದೊಡ್ಡ ಸೈಜ್ ಆಗುತ್ತೆ. ಓಕೆ, ಈ ನ್ಯಾಷನಲ್ ಆ್ಯನಿಮಲ್ ಅಂತ ಹೀಗೆ ಬರ್ಕೊಂಡಿದ್ದಾಯಿತು. ನ್ಯಾಷನಲ್ ಆ್ಯನಿಮಲ್ ಯಾವುದು ಅನ್ನುವಂಥ ಉತ್ತರನ ನಾನಿಲ್ಲಿ ದೊಡ್ಡದಾಗಿ ಬರೀಬೇಕು. ಅದಕ್ಕೆ ಏನು ಮಾಡ್ತೀನಿ, ನಾನು ಇನ್ಸರ್ಟಲ್ಲಿ ಹೋಗಿ ವರ್ಡ್ ಆರ್ಟ್ಸ್ನ ಬಳಸ್ಕೊಳ್ತೀನಿ. ವರ್ಡ್ ಆರ್ಟ್ಸಲ್ಲಿ ಯಾವುದು, ಈ ಒಂದು ಸ್ಟೈಲನ್ನು ತೊಗೊಳ್ತೀನಿ. ಓಕೆ, ಇದರಲ್ಲಿ ನಾನು ಬರೀಬೇಕು. ಏನು ಬರೀಬೇಕು, ಟೈಗರ್ ಅಂತ ಬರ್ಕೊಂಡಿದ್ದೀವಿ. ಈ ಟೈಗರ್ ನನಗೆ ಈ ಕಲರ್ ಬೇಡ, ಈ ಕಲರ್ ಚೇಂಜಸ್ ಮಾಡಬೇಕು. ಇಲ್ಲಿ ವರ್ಡ್ ಆರ್ಟನ್ನು ನಾವು ಸೆಲೆಕ್ಟ್ ಮಾಡಿದಾಗ ಡ್ರಾವಿಂಗ್ ಟೂಲ್ಸ್ ಫಾರ್ಮ್ಯಾಟ್ ಅಂತ ಬಂದಿದ್ದಾವೆ. ಇಲ್ಲಿ ಟೆಕ್ಸ್ಟ್ ಫಿಲ್ ಅಂತಿದೆ. ಯಾವ ಕಲರ್ ಬೇಕೋ ಆ ಕಲರನ್ನು ನಾವಿಲ್ಲಿ ಫಿಲ್ ಮಾಡ್ಕೋಬೋದು. ಫಿಲ್ ಮಾಡಿದೀವ್ರಿ. ಕೆಲವೊಮ್ಮೆ ನಾವು ಬರೀ ಟೈಗರ್ ಅಂತ ಹೇಳಿದ್ರೆ ಕೆಲವೊಂದು ಜನರಿಗೆ ಏನಾಗುತ್ತೆ, ಟೈಗರ್ ಅಂದರೆ ಹೇಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಅವ್ರಿಗೆ ಏನು ಮಾಡ್ಬೇಕು, ನಾವು ಚಿತ್ರ ಹಾಕಿ ತೋರಿಸ್ಬೇಕು. ಚಿತ್ರ ಹಾಕೊಳ್ಳೋದು ಹೇಗೆ, ಇನ್ಸರ್ಟಲ್ಲಿ ಹೋಗಿ ಪಿಕ್ಚರ್ ಅಂತ ಕ್ಲಿಕ್ ಮಾಡಿ. ಹಾಗೇನೆ ಇಲ್ಲಿ ಫೋಟೋಸ್ ಓಪನ್ ಆಗಿದ್ದಾವೆ. ಇದರಲ್ಲಿ ನಾನು ಟೈಗರ್ ಅನ್ನುವಂಥ ಚಿತ್ರನ ಟೈಗರ್ ಅಂತಲೇ ಸೇವ್ ಮಾಡಿದ್ದೀವಿ. ಹೆಸರು ಬರೆದು ಸೆಲೆಕ್ಟ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಟೈಗರ್ ಚಿತ್ರ ಇಲ್ಲಿ ಮತ್ತೆ ಓಪನ್ ಆಯಿತು. ಇದನ್ನು ನಾನು ಸಣ್ಣ ಮಾಡ್ತೀನಿ. ಸಣ್ಣ ಮಾಡಿ ಈ ಕೆಳಗಡೆ ಇಟ್ಕೊಳ್ಳೋಣ. ಓಕೆ, ನ್ಯಾಷನಲ್ ಆ್ಯನಿಮಲ್ ಅಂತ ಹೇಳಿ, ಯಾವುದಪ್ಪ ನ್ಯಾಷನಲ್ ಆ್ಯನಿಮಲ್ಲು, ಟೈಗರ್ ಅಂತ ಹೆಸರು ಹಾಕಿ ಟೆಕ್ಸ್ಟ್ ಬರೆದು ಆನಂತರ ಟೈಗರ್ ಒಂದು ಚಿತ್ರ ತೋರಿಸಿದ್ರೆ ಜನರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ಟೈಗರ್ ಚಿತ್ರ ಬಂದಿದೆ. ಇದು ನಾರ್ಮಲ್ ಆಗಿ ಇಟ್ಕೊಳ್ಳೋಕ್ಕಿಂತ ಇದನ್ನು ಸ್ವಲ್ಪ ಡಿಸೈನ್ ಮಾಡೋಣ. ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಈ ರೀತಿಯಾಗಿಯೇ ಇಟ್ಕೊಳ್ತೀನಿ. ಓಕೆ, ಇದು ಮತ್ತೊಂದು ಸ್ಲೈಡ್. ಹೀಗೆ ನ್ಯಾಷನಲ್ ಸಿಂಬಲ್ಸ್ ಯಾವೆಲ್ಲ ಇದಾವೋ ಅವೆಲ್ಲದ್ರ ಬಗ್ಗೆ ನಾವು ಒಂದೊಂದು ಸ್ಲೈಡ್ಸನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ಮತ್ತೊಂದು ಸ್ಲೈಡ್ ತೊಗೊಳ್ತೀನಿ, ನ್ಯೂ ಸ್ಲೈಡ್. ಮತ್ತೆ ಇಲ್ಲಿ ನಮಗೆ ಬ್ಲ್ಯಾಂಕ್ ಲೇಔಟ್ ಬಂದಿದೆ. ಇಲ್ಲಿ ಪ್ರತಿ ಸರಿ ನಾನು ಇನ್ಸರ್ಟಲ್ಲಿ ಹೋಗಿ ಟೆಕ್ಸ್ಟ್ ಬಾಕ್ಸ್ ತೊಗೊಳ್ಳೋದು, ವರ್ಡ್ ಆರ್ಟ್ ತೊಗೊಳ್ಳೋದು, ಆನಂತರ ಇಮೇಜ್ ಹಾಕೊಳ್ಳೋದು, ಇದೆಲ್ಲ ಕೆಲಸನ ನಾನು ರಿಪೀಟ್ ಮಾಡೋ ಬದಲಾಗಿ ಇಲ್ಲೇನು ಮಾಡೋಣ, ನಾನು ಈ ಸೆಕೆಂಡ್ ಸ್ಲೈಡನ್ನು ಸೆಲೆಕ್ಟ್ ಮಾಡಿ ಇದನ್ನು ಡೂಪ್ಲಿಕೇಟ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡೋಣ ರೀ, ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಸ್ಲೈಡ್ ಬಂದಿದೆ. ಓಕೆ, ಇಲ್ಲಿ ನಾನು ಸಿಂಪ್ಲಿ ಏನು ಮಾಡ್ತೀನಿ, ನ್ಯಾಷನಲ್ ಆ್ಯನಿಮಲ್ ಬದಲಾಗಿ ಈಗ ಬರ್ಕೊಳ್ತೀನಿ ನ್ಯಾಷನಲ್ ಬರ್ಡ್. ಓಕೆ, ನ್ಯಾಷನಲ್ ಬರ್ಡ್ ಯಾವುದು ಅದನ್ನು ನಾನು ಇಲ್ಲಿ ಕೆಳಗಡೆ ಬರ್ಕೊಳ್ಳೋಣ. ಏನು, ಪೀಕಾಕ್ ಅಂತ. ಓಕೆ, ಪೀಕಾಕ್ ಅಂತ ಬರ್ಕೊಂಡಿದ್ದೀವಿ. ಸ್ವಲ್ಪ ಅಲೈನ್ಮೆಂಟ್ ಮಾಡೋಣ. ಓಕೆ, ಪೀಕಾಕ್ ಚಿತ್ರ ಬೇಕು. ಈಗ ಇಲ್ಲಿ ನಾವು ಟೈಗರ್ ಚಿತ್ರ ಹಾಕಿದ್ದೀವಿ. ಓಕೆ, ಇದನ್ನು ಚೇಂಜಸ್ ಮಾಡಬೇಕಾದ್ರೇನು, ಈ ಟೈಗರ್ ಚಿತ್ರನ ನಾವು ಸೆಲೆಕ್ಟ್ ಮಾಡಿದಾಗ ಪಿಕ್ಚರ್ ಟೂಲ್ಸ್ ಫಾರ್ಮ್ಯಾಟ್ ಅಂತ ಇಲ್ಲಿ ಒಂದು ಟ್ಯಾಬ್ ಓಪನ್ ಆಗಿರುತ್ತೆ. ಇದರಲ್ಲಿದೆ ಚೇಂಜ್ ಪಿಕ್ಚರ್. ಕ್ಲಿಕ್ ಮಾಡಿದರೆ ಮತ್ತೆ ನಮ್ಗೆ ಪಿಕ್ಚರ್ ವಿಂಡೋ ಬರುತ್ತೆ. ಇದರಲ್ಲಿ ಯಾವ ಚಿತ್ರ ಬೇಕು ನಮಗೆ, ಪಿಕಾಕ್ ಸೆಲೆಕ್ಟ್ ಮಾಡಿದ್ದೀವಿ. ಓಪನ್ ಮಾಡೋಣ. ಪಿಕಾಕ್ ಚಿತ್ರ ಬಂದಿದೆ. ಓಕೆ, ಹೀಗೆ ನನಗೆ ಮತ್ತೊಂದು ಸ್ಲೈಡ್ ಬೇಕು, ಮತ್ತೊಂದು ಸ್ಲೈಡ್ ತೊಗೊಳ್ಳೋಣ, ಡೂಪ್ಲಿಕೇಟ್ ಸ್ಲೈಡ್. ಇದರಲ್ಲಿ ಏನು ಮಾಡ್ತೀನಿ, ನ್ಯಾಷನಲ್ ಬರ್ಡ್ ಆಯಿತು. ಈಗೇನು ಮಾಡೋಣ, ನ್ಯಾಷನಲ್ ಫ್ಲವರ್ ಅಂತ ಮಾಡೋಣ. ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ. ನ್ಯಾಷನಲ್ ಫ್ಲವರ್ ಯಾವುದ್ರಿ, ಅದನ್ನು ಬರ್ಕೊಳ್ಳೋಣ, ಲೋಟಸ್. ಓಕೆ, ಲೋಟಸ್ ಅಂತ ಬರೆದಿದ್ದೀವಿ. ಲೋಟಸ್ ಅಂದರೆ ಲೋಟಸ್ ಚಿತ್ರ ಹಾಕಬೇಕು. ಅಗೇನ್ ಈ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನಗೆ ಲೋಟಸ್ ಚಿತ್ರ ಬೇಕು. ಫಾರ್ಮ್ಯಾಟಲ್ಲಿ ಹೋಗೋಣ, ಚೇಂಜ್ ಪಿಕ್ಚರ್. ಇಲ್ಲಿ ಲೋಟಸ್ ಅಂತ ಚಿತ್ರ ತಗೊಳ್ಳೋಣ. ಓಕೆ, ಲೋಟಸ್ ಹೆಸರು ಬಂದಿದೆ. ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀನಿ. ಲೋಟಸ್ ಚಿತ್ರ ಬಂದಿದೆ. ಓಕೆ, ಹೀಗೆ ನಾವು ಎಲ್ಲ ಒಂದು ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ ಒಂದೊಂದು ಸ್ಲೈಡ್ ತೊಗೊಂಡು ಡಿಸೈನ್ಸನ್ನು ಮಾಡ್ತಾ ಹೋಗ್ಬೋದು.
ನಾನು ಇಲ್ಲಿಗೆ ಈ 3 ಸ್ಲೈಡ್ಸ್ ಮಾತ್ರ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇನ್ನು ಕೊನೆ ಸ್ಲೈಡಲ್ಲಿ ನಾನು ಸ್ಲೋಗನ್ಸನ್ನು ಬರ್ಕೊಳ್ತೀನಿ. ಸ್ಲೋಗನ್ಸ್ ಹೇಗೆ ಬರೆಯೋದು, ಇನ್ಸರ್ಟಲ್ಲಿ ಹೋಗ್ತೀನಿ, ಅಗೇನ್ ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಬರೆಯೋಣ ಏನು, ಅವರ್ ಸಿಂಬಾಲ್ಸ್, our pride, our symbols, our pride, proud to be Indian ಅಂತ ಬರ್ಕೊಂಡಿದೀವ್ರಿ. ಈ ಒಂದು ಟೆಕ್ಸ್ಟ್ ಸೆಂಟರ್ ಆಗಿರಲಿ. ಫಾಂಟ್ಸ್ನ ಏರಿಯಲ್ ಬ್ಲ್ಯಾಕ್ ಮಾಡ್ತೀನಿ, ಕಲರ್ ರೆಡ್ ಮಾಡೋಣ, ದೊಡ್ಡದು ಮಾಡ್ಕೊಳ್ಳೋಣ, ದೊಡ್ಡದು ಮಾಡಿದ್ದೀವಿ. ಓಕೆ, ಇಲ್ಲಿ ಒಂದು ನಾನು ಚಿತ್ರ ಹಾಕೋಬೇಕು. ಇನ್ಸರ್ಟಲ್ಲಿ ಹೋಗ್ತೀನಿ, ಪಿಕ್ಚರ್, ಇಲ್ಲಿ ಅಗೇನ್ ನಾನು ಒಂದು ನ್ಯಾಷನಲ್ ಫ್ಲ್ಯಾಗ್ ಚಿತ್ರ ತಗೋತೀನಿ. ನ್ಯಾಷನಲ್ ಫ್ಲ್ಯಾಗ್ ಸೆಲೆಕ್ಟ್ ಮಾಡಿ ಓಪನ್ ಅಂತ ಮಾಡ್ತೀನಿ. ಫ್ಲ್ಯಾಗ್ ಚಿತ್ರ ಬಂದಿದೆ ರೀ. ಓಕೆ, ಇದನ್ನು ನಾನು ನಾರ್ಮಲ್ ಆಗಿ ಇಟ್ಕೊಳ್ಳೋಕ್ಕಿಂತ ಇದನ್ನು ಕೂಡ ಸ್ವಲ್ಪ ಡಿಸೈನ್ ಮಾಡೋಣ. ಯಾವ ರೀತಿ ಬೇಕು ಆ ರೀತಿ ಡಿಸೈನ್ ಮಾಡ್ಕೊಳ್ಳೋಣ. ಓಕೆ, ಪ್ರೌಡ್ ಟು ಬಿ ಇಂಡಿಯನ್. ಇನ್ನೊಂದು ಸ್ಲೈಡ್ ಬಂದ್ಬಿಡೋಣ. ಇಲ್ಲಿ ಹೋಮಲ್ಲಿ ಹೋಗಿ ನ್ಯೂ ಸ್ಲೈಡ್, ಮತ್ತೊಂದು ಸ್ಲೈಡ್ ಬಂದಿದ್ದಾರೆ. ಇಲ್ಲಿ ಇನ್ಸರ್ಟಲ್ಲಿ ಹೋಗೋಣ, ಟೆಕ್ಸ್ಟ್ ಬಾಕ್ಸ್, ಇದರಲ್ಲಿ ಬರ್ಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಒಂದು ಪ್ರೆಸೆಂಟೇಷನ್ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಬೇಕು. ಅದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬರ್ಕೊಂಡಿದ್ದೀವಿ. ಇದನ್ನು ನಾವು ಫಾಂಟ್ಸ್ ಡಿಸೈನ್ ಮಾಡೋಣ. ಅಗೇನ್ ಬೋಲ್ಡ್, ಏರಿಯಲ್ ಬ್ಲ್ಯಾಕ್, ಕಲರ್ ರೆಡ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಗೆ ಏನು ಮಾಡೋದು, ದ ಎಂಡ್ ಅಂತ ಬರ್ಕೋಬೇಕು. ಪಿಕ್ಚರ್ ಮುಗಿದಾಗ ಏನಂತ ಬರುತ್ತೆ, ಕೊನೆಗೆ ದ ಎಂಡ್ ಅಂತ ಬರುತ್ತೆ. ಹಾಗೆ ಇದು ಕೂಡ ಒಂದು ಶಾರ್ಟ್ ಪಿಕ್ಚರ್ ಇದ್ದ ಹಾಗೆ. ಓಕೆ, ಇದನ್ನು ತೋರಿಸಿದ್ದೀವಿ. ತೋರಿಸಿದ ಮೇಲೆ ಕೊನೆಗೆ ನಾವು ಏನಂತ ಹೇಳಬೇಕು, ದ ಎಂಡ್ ಅಂತ ಡಿಸ್ಪ್ಲೇ ಮಾಡಬೇಕು. ಓಕೆ, ಇಲ್ಲಿಗೆ ಮುಕ್ತಾಯ, ಶುಭಂ ಅಂತ ಹೇಳಬೇಕು. ಅದಕ್ಕೆ ಇಲ್ಲಿ ಕೊನೆಗೆ ಬರ್ಕೊಳ್ಳೋಣ ದ ಎಂಡ್ ಅಂತ. ಓಕೆ, ದ ಎಂಡ್ ಅಂದರೆ ಇಲ್ಲಿಗೆ ಪ್ರೆಸೆಂಟೇಷನ್ ಮುಗೀತು ಅಂತ. ಓಕೆ ಸ್ನೇಹಿತರೆ, ಇದಿಷ್ಟು ಪ್ರೆಸೆಂಟೇಷನ್ ಡಿಸೈನ್ ಮಾಡಿದ್ದಾಯಿತು. 6 ಸ್ಲೈಡ್ಸಲ್ಲಿ ನಾವು ಡಿಸೈನ್ ಮಾಡಿದ್ದೀವಿ. ಈ ಡಿಸೈನ್ನ ನಾವು ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಮಾಡಬಹುದು. ಓಕೆ, ಈ ಸದ್ಯಕ್ಕೆ ನಾವೇನು ಇಲ್ಲಿ ನೋಡ್ತಾ ಇದ್ದೀವಿ, ಇದಕ್ಕೆ ಏನು ಹೇಳ್ತೀವಿ, ಇದು ನಾರ್ಮಲ್ ವ್ಯೂ ಅಂತ ಹೇಳ್ತೀವಿ. ಓಕೆ, ಈಗ ನಾವು ನೋಡ್ತಾ ಇರೋದು ನಾರ್ಮಲ್ ವ್ಯೂ. ಸ್ನೇಹಿತರೆ, ಈ ಒಂದು ಇಲ್ಲಿ ಟಾಸ್ಕ್ ಬಾರ್ ಮೇಲೆ ಇಲ್ಲೊಂದು ಪಟ್ಟಿ ಕಾಣಿಸ್ತಾ ಇದೆ. ಇದನ್ನು ಏನಂತ ಕರಿತೀವಿ ನಾವು, ಸ್ಟೇಟಸ್ ಬಾರ್ ಅಂತ ಹೇಳ್ತೀವಿ. ಈ ಸ್ಟೇಟಸ್ ಬಾರಲ್ಲಿ ನಮಗೆ ಇಲ್ಲಿ 3 ಐಕಾನ್ಸ್ ಕಾಣಿಸ್ತಾ ಇದ್ದಾವೆ. ಮೊದಲನೇ ಐಕಾನ್ ಏನ್ರಿ, ಇದು ನಾರ್ಮಲ್ ವ್ಯೂ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಅದರ ಪಕ್ಕದಲ್ಲಿ ಮತ್ತೊಂದು ಐಕಾನ್ ಇದೆ. ಇದನ್ನ ನಾವು ಸ್ಲೈಡ್ ಸಾರ್ಟರ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಎಷ್ಟು ಸ್ಲೈಡ್ಸ್ನ ಡಿಸೈನ್ ಮಾಡಿದೀವಿ ಆ ಸ್ಲೈಡ್ಸ್ ಎಲ್ಲ ಸಪ್ರೇಟ್ ಆಗಿ ಕಾಣಿಸ್ತಾ ಇರ್ತವೆ. ಓಕೆ, ಇನ್ನು ಕೊನೆಗೆ ಮತ್ತೊಂದಿದೆ, ಇದು ಸ್ಲೈಡ್ ಶೋ ವ್ಯೂ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ ಸ್ಕ್ರೀನಲ್ಲಿ ನಮ್ಮ ಒಂದು ಸ್ಲೈಡ್ಸು ಡಿಸ್ಪ್ಲೇ ಆಗ್ತವೆ. ಓಕೆ, ಇದು ಒಂದನೇ ಸ್ಲೈಡು. ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡಿದ ನಂತರ ಮತ್ತೊಂದು ಸ್ಲೈಡನ್ನು ತೋರಿಸ್ಬೇಕಾಗಿದ್ರೆ ನಿಮ್ಮ ಕೀಬೋರ್ಡಲ್ಲಿ ರೈಟ್ ಆ್ಯರೋ ಮಾರ್ಕ್ ಕೀಯನ್ನು ಪ್ರೆಸ್ ಮಾಡಬೇಕು. ನೆಕ್ಸ್ಟು ಸ್ಲೈಡ್ ಬರುತ್ತೆ. ಮತ್ತೆ ನಿಮ್ಮ ಕೀಬೋರ್ಡಲ್ಲಿರುವಂಥ ರೈಟ್ ಆ್ಯರೋ ಮಾರ್ಕ್ ಕೀಯನ್ನು ಪ್ರೆಸ್ ಮಾಡಿ ಮತ್ತೊಂದು ಬರುತ್ತೆ. ಓಕೆ, ಹೀಗೆ ನೆಕ್ಸ್ಟ್ ಅಂತ ತೋರಿಸ್ತಾ ಹೋಗಬೇಕು. ಒಂದು ವೇಳೆ ಪ್ರೀವಿಯಸ್ ಸ್ಲೈಡನ್ನು ತೋರಿಸ್ಬೇಕು, ನಿಮ್ಮ ಕೀಬೋರ್ಡಲ್ಲಿ ಇರುವಂಥ ಲೆಫ್ಟ್ ಆ್ಯರೋ ಮಾರ್ಕ್ ಕೀಯನ್ನು ಪ್ರೆಸ್ ಮಾಡಿ ಪ್ರೀವಿಯಸ್ ಸ್ಲೈಡ್ಸು ಓಪನ್ ಆಗ್ತವೆ. ಹೀಗೆ ಫಾರ್ವರ್ಡು ಬ್ಯಾಕ್ವರ್ಡು ಮಾಡಿ ಆ ಒಂದು ಸ್ಲೈಡ್ಸನ್ನ ತೋರಿಸುತ್ತಾ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಪ್ರೆಸೆಂಟೇಷನ್ನ ನೀವು ಕೊಡ್ಬೋದು. ಓಕೆ, ಹೀಗೆ ಪೂರ್ತಿ ಸ್ಲೈಡ್ ಒಂದು ಪ್ರೆಸೆಂಟೇಷನ್ ಮುಗಿದಾಗ ಎಂಡ್ ಆಫ್ ಸ್ಲೈಡ್ ಶೋ ಅಂತ ಬರುತ್ತೆ. ಕ್ಲಿಕ್ ಟು ಎಕ್ಸಿಟ್ ಅಂತಿದೆ. ಜಸ್ಟ್ ನಾವಿಲ್ಲಿ ಯಾವುದಾದ್ರೂ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಎಕ್ಸಿಟ್ ಆಗಿರುತ್ತೆ. ಓಕೆ, ಈಗ ಮತ್ತೆ ನಾವು PPTಯಲ್ಲಿ ಬಂದಿದ್ದೀವಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಪ್ಲಿಕೇಶನ್ ಬಂದಿದ್ದೀವಿ. ಇದನ್ನು ನಾರ್ಮಲ್ ವ್ಯೂ ಮಾಡ್ಕೊಳ್ಳೋಣ. ಓಕೆ, ನಾವು ಇಷ್ಟನ್ನೇ ನಾವು ಪ್ರೆಸೆಂಟೇಷನ್ ಆಗಿ ತೋರಿಸಿದ್ರೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ನೋಡೋರಿಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟ್ ಬರಬೇಕಂದ್ರೆ ನಾವೇನು ಮಾಡ್ಬೋದು, ಒಂದಷ್ಟು ಎಫೆಕ್ಟ್ಸನ್ನು ಹಾಕ್ಬೋದು. ಅದಕ್ಕಾಗಿ ಇಲ್ಲಿ ಅನಿಮೇಷನ್ ಟ್ಯಾಬ್ಸಲ್ಲಿ ಹೋಗೋಣ. ಅನಿಮೇಷನ್ ಟ್ಯಾಬ್ಸಲ್ಲಿ ಇಲ್ಲಿ ಫಸ್ಟಿಗೆ ಸಿಗ್ತವೆ ಟ್ರಾನ್ಸಿಷನ್ ಟು ದಿಸ್ ಸ್ಲೈಡ್. ಓಕೆ, ಈ ಸ್ಲೈಡಲ್ಲಿ ನಾವು ಟ್ರಾನ್ಸಿಷನ್ಸನ್ನು ಹಾಕ್ಬೋದು. ಹಾಗೆ ಒಂದು ಸ್ಲೈಡಿಂದ ಮತ್ತೊಂದು ಸ್ಲೈಡು
ಎಂಟರ್ ಆಗಬೇಕಾದ್ರೆ ಅದು ಯಾವ ರೀತಿ ಡಿಸೈನಲ್ಲಿ ಓಪನ್ ಆಗಬೇಕು ಅಂತ. ಓಕೆ, ಸೊ ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂಥ ಡಿಸೈನ್ಸ್ ಇದಾವ್ರಿ. ಯಾವ ರೀತಿ ಓಪನ್ ಆಗಬೇಕು, ಹೀಗೆ ಬರಬೇಕಾ, ಈ ರೀತಿ ಬರಬೇಕಾ, ಈ ರೀತಿ ರೊಟೇಟ್ ಆಗಬೇಕಾ, ಯಾವ ರೀತಿ ಬೇಕು ನಿಮಗೆ ಓಪನಿಂಗು ಅದನ್ನು ನೀವು ಇಲ್ಲಿ ತಗೋಬೋದು. ನಾವಿಲ್ಲಿ ಹೀಗೆ ತಗೊಳ್ಳೋಣ, ಈ ರೀತಿ ತಗೋಬೋದು. ಓಕೆ, ಜಸ್ಟ್ ನಾನಿಲ್ಲಿ ಈ ಸರ್ಕಲನ್ನು ತಗೊಳ್ತೀನಿ. ಓಪನ್ ಆಗ್ತಾ ಇದೆ ರೀ. ಇದು ತುಂಬ ಫಾಸ್ಟ್ ಆಗ್ತಾ ಇದೆ. ಅದಕ್ಕೇನು ಮಾಡೋದು, ಈ ಅನಿಮೇಷನ್ ಟ್ಯಾಬಲ್ಲಿ ಈ ಕಡೆ ಪಕ್ಕದಲ್ಲಿ ಬಂದರೆ ಟ್ರಾನ್ಸಿಷನ್ ಸ್ಪೀಡ್ ಅಂತ ಇದೆ, ಅದು ಫಾಸ್ಟ್ ಆಗ್ತಾ ಇದೆ. ಸ್ಲೋ ಮಾಡೋಣ, ಸ್ಲೋ ಆಗಿ ಬರ್ತಾ ಇದೆ ರೀ. ಓಕೆ, ಆನಂತರ ಈ ಟ್ರಾನ್ಸಿಷನ್ಸನ್ನು ನಾವು ಬೇರೆ ಬೇರೆ ಸ್ಲೈಡ್ಗೆ ಬೇರೆ ಬೇರೆ ರೀತಿಯಾಗಿ ಹಾಕೋಬಹುದು. ಯಾವುದು ಬೇಕೋ ಅದನ್ನು ಹಾಕೋಬಹುದು. ಇದಕ್ಕೆ ನಾನು ಈ ರೀತಿ ಹಾಕ್ತೀನಿ, ಈ ಥರ್ಡ್ ಸ್ಲೈಡ್ಗೆ ಮತ್ತೊಂದು ಹಾಕ್ತೀನಿ. ಓಕೆ, ಬೇರೆ ಯಾವುದು ಈ ರೀತಿ ಹಾಕೋಣ. ಈಗ ನೋಡಿ, ನಾನು ಸ್ಲೈಡ್ ಶೋ ಅಂತ ಕೊಟ್ಟಾಗ ಇಲ್ಲಿ ಒಂದೊಂದು ಸ್ಲೈಡ್ಸನ್ನು ಚೇಂಜಸ್ ಮಾಡ್ತೀನಿ. ಇದು ರೊಟೇಟ್ ಆಗಿ ಬಂತು, ಇದು ಕೆಳಗಿಂದ ಮೇಲೆ ಹೋಯಿತು, ಇದು ಮೇಲಿಂದ ಕೆಳಗಡೆ, ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಟ್ರಾನ್ಸಿಷನ್ಸು ಬರ್ತಾ ಇದ್ದಾವೆ. ಓಕೆ, ನನಗಿಲ್ಲಿ ಫಸ್ಟ್ ಸ್ಲೈಡಿಗೆ ಅಪ್ಲೈ ಮಾಡಿದಂಥ ಟ್ರಾನ್ಸಿಷನ್ಸು ಎಲ್ಲ ಸ್ಲೈಡ್ಸ್ಗೂ ಅಪ್ಲೈ ಆಗಬೇಕು ಅಂದರೆ ಇಲ್ಲಿ ನಮಗೆ ಅನಿಮೇಷನ್ ಟ್ಯಾಬಲ್ಲಿ ಅಪ್ಲೈ ಟು ಆಲ್ ಅಂತ ಇದೆ. ಅಪ್ಲೈ ಟು ಆಲ್ ಅಂತ ಕೂಡ ಈ ಒಂದು ಟ್ರಾನ್ಸಿಷನ್ಸು ಎಲ್ಲ ಸ್ಲೈಡ್ಸ್ಗೂ ಅಪ್ಲೈ ಆಗಿರುತ್ತೆ. ಓಕೆ, ಇಲ್ಲಿ ನಾನು ಸ್ಲೈಡ್ ಶೋ ಅಂತ ತೋರಿಸ್ಬೇಕಾದ್ರೆ ಸೈಲೆಂಟ್ ಆಗಿ ಟ್ರಾನ್ಸಿಷನ್ಸ್ ಬರ್ತವೆ, ಸ್ಲೈಡ್ ಡಿಸ್ಪ್ಲೇ ಆಗ್ತವೆ. ಇದಕ್ಕೆ ನಾವು ಒಂದಷ್ಟು ಸೌಂಡ್ಸನ್ನು ಹಾಕೋಬೇಕು. ಸೈಲೆಂಟ್ ಆಗಿ ತೋರಿಸ್ತಾ ಹೋದರೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ನಿದ್ದೆ ಮಾಡಿಬಿಡ್ತಾರೆ. ಓಕೆ, ಹೀಗೆ ನೋಡಿ ಸೈಲೆಂಟ್ ಆಗಿ ಬರ್ತಾ ಇದ್ದಾವೆ ಟ್ರಾನ್ಸಿಷನ್ಸು, ಸ್ಲೈಡ್ಸು. ಈ ರೀತಿ ತೋರಿಸಿದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಬೋರ್ ಮಾಡ್ಕೊಂಡು ನಿದ್ದೆ ಮಾಡಿಬಿಡ್ತಾರೆ. ಅವರನ್ನು ನಾವು ಎಚ್ಚರ ಮಾಡಬೇಕು. ಎಚ್ಚರ ಮಾಡಲಿಕ್ಕೆ ಏನು ಮಾಡ್ಬೋದು, ಇಲ್ಲಿ ಸೌಂಡ್ಸನ್ನು ಹಾಕೋಬಹುದು. ಅದಕ್ಕೆ ಟ್ರಾನ್ಸಿಷನ್ ಸೌಂಡ್ ಅಂತ ಹೇಳ್ತೀವಿ. ಯಾವ್ದು ಬೇಕೋ ಆ ಸೌಂಡ್ಸ್ ಹಾಕಿ, ಯಾರೋ ಬರುತ್ತೆ, ಬಾಂಬ್ ಬರುತ್ತೆ, ಕ್ಯಾಮ್ರಾ, ಬೇರೆ ಬೇರೆ ರೀತಿಯಾದಂಥ ಸೌಂಡ್ಸ್ ಇದ್ದಾವೆ. ನಾವಿಲ್ಲಿ ಕ್ಯಾಮ್ರಾ ಸೌಂಡ್ಸ್ ಅಂತ ತಗೊಳ್ಳೋಣ, ಕ್ಯಾಮ್ರಾ ಸೌಂಡ್ ಬರುತ್ತೆ. ಓಕೆ, ಈ ಸೌಂಡು ಎಲ್ಲ ಸ್ಲೈಡ್ಸ್ಗೂ ಅಪ್ಲೈ ಆಗಬೇಕು. ಅಗೇನ್ ಇಲ್ಲಿ ಅಪ್ಲೈ ಟು ಆಲ್ ಅಂತ ಕೊಡೋಣ. ಓಕೆ, ಈಗ ಸ್ಲೈಡ್ ಶೋ ನೋಡೋಣ. ಬಂದಿದೆ ರೀ, ಒಂದು ಸ್ಲೈಡ್ ಇತ್ತು, ಮತ್ತೊಂದು ಸ್ಲೈಡ್ ಬೇಕಾ, ಮತ್ತೆ ನಾನಿಲ್ಲಿ ರೈಟ್ ಆರೋ ಮಾರ್ಕ್ ಕೀನ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಬರ್ತಾ ಇದೆ, ನೆಕ್ಸ್ಟ್ ಬರ್ತಾ ಇದೆ, ಹೀಗೆ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಲೈಡ್ಸು ಚೇಂಜ್ ಓವರ್ ಆಗ್ತಾ ಇದ್ದಾವೆ. ಹೀಗೆ ನಾವು ಸ್ಲೈಡ್ ಶೋನ ತೋರಿಸ್ಬೋದು. ನಾನು ಇಲ್ಲಿ ಏನಾದರೂ ಬಟನ್ಸನ್ನು, ಇಲ್ಲಿರುವಂಥ ಕೀಬೋರ್ಡಲ್ಲಿರುವಂಥ ಬಟನ್ಸನ್ನ ಪ್ರೆಸ್ ಮಾಡದೇ ಇದ್ದರೆ ಹಾಗೆ ನಿಂತ್ಕೊಂಡ್ಬಿಡ್ತವೆ ಇವು. ಓಕೆ, ಈ ರೀತಿ ನಿಂತ್ಕೋಬಾರ್ದು. ಆಟೋಮೆಟಿಕ್ಕಾಗಿ ಒಂದು ಟೈಮ್ ಪೀರಿಯಡಲ್ಲಿ ಒಂದಾದಮೇಲೆ ಒಂದು ಚೇಂಜಸ್ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಅದಕ್ಕೆ ಆಟೋಮೆಟಿಕಲಿ ಆಫ್ಟರ್ ಅಂತ ಕೊಟ್ಟು ಈ ಒಂದು ಆಪ್ಷನ್ನ ಬಳಸ್ಬೋದು. ಓಕೆ, ಇಲ್ಲಿ ಆಟೋಮೆಟಿಕ್ಲಿ ಆಫ್ಟರ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ ಇದಕ್ಕೆ ನಮಗೆ ಎಷ್ಟು ಟೈಮಿಂಗ್ಸ್ ಬೇಕು, ಒಂದೊಂದು ಸ್ಲೈಡಿಗೆ ಎಷ್ಟು ಟೈಮಿಂಗ್ಸ್ ಬೇಕು ಅಷ್ಟು ಟೈಮಿಂಗ್ಸನ್ನು ಸೆಟ್ ಮಾಡ್ಬೋದು. ಇಲ್ಲಿ ನಾನು 3 ಸೆಕೆಂಡ್ಸ್ ಅಂತ ಕೊಡ್ತೀನಿ. ನೀವು ಬೇಕಿದ್ರೆ ಪ್ರತಿಯೊಂದು ಸ್ಲೈಡಿಗೂ ಬೇರೆ ಬೇರೆ ಆದಂಥ ಟೈಮ್ಸನ್ನು ಸೆಟ್ ಮಾಡ್ಬೋದು. ಈ ಫಸ್ಟ್ನೇ ಸ್ಲೈಡಿಗೆ 3 ಸೆಕೆಂಡ್ಸು, ಎರಡನೇ ಸ್ಲೈಡಿಗೆ 5 ಸೆಕೆಂಡ್ಸು, 6 ಸೆಕೆಂಡು, 7 ಸೆಕೆಂಡು, ಎಷ್ಟು ಬೇಕಾದಷ್ಟು ಮಾಡ್ಕೋಬೋದು. ನಾನಿಲ್ಲಿ ಕಾಮನ್ ಆಗಿ 3 ಸೆಕೆಂಡ್ಸ್ ತೊಗೊಂಡು ಈ ಒಂದು ಟೈಮಿಂಗ್ಸನ್ನು ಎಲ್ಲ ಸ್ಲೈಡ್ಸಿಗೂ ಅಪ್ಲೈ ಮಾಡಬೇಕು. ಅದಕ್ಕೆ ಅಪ್ಲೈ ಟು ಆಲ್ ಅಂತ ಕೊಟ್ಟಿದ್ದೀವಿ. ಈಗ ಮತ್ತೊಮ್ಮೆ ಪ್ರೆಸೆಂಟೇಷನ್ ನೋಡ್ಕೊಡ್ರಿ. ಸ್ಲೈಡ್ ಶೋ ಅಂತ ಕ್ಲಿಕ್ ಮಾಡ್ತೀನಿ. 3 ಸೆಕೆಂಡ್ಸ್, ನಾನಿಲ್ಲಿ ಯಾವುದೇ ಬಟನ್ಸನ್ನು ಪ್ರೆಸ್ ಮಾಡ್ತಾ ಇಲ್ಲ. 3 ಸೆಕೆಂಡ್ಸ್ ಆದ ತಕ್ಷಣ ಒಂದು ಸ್ಲೈಡ್ಸು ಚೇಂಜ್ ಓವರ್ ಆಗ್ತಾ ಇದ್ದಾವೆ. ನೋಡಿ, ಚೇಂಜಸ್ ಆಗ್ತಾ ಇದ್ದಾವೆ. ಹೀಗೆ ಸ್ಲೈಡ್ ಶೋ ಮುಗಿದಾಗ ಎಂಡ್ ಆಫ್ ಸ್ಲೈಡ್ ಶೋ ಅಂತ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಸಿಂಗಲ್ ಒಂದು ಸೌಂಡ್ ಬರ್ತಾ ಇದೆ. ಟ್ರಾನ್ಸಿಷನ್ಸ್ ಆಗುವಾಗ ಮಾತ್ರ ಇಲ್ಲಿ ಸೌಂಡ್ ಬರ್ತಾ ಇದೆ. ನನಗಿದ್ರ ಬದಲಾಗಿ ಈ ಸ್ಲೈಡ್ ಶೋ ತೋರಿಸುವಾಗ ಒಂದು ಯಾವುದೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಪ್ಲೇ ಆಗಬೇಕು. ಓಕೆ, ಯಾವುದೋ ಸಿನಿಮಾ ಸಾಂಗ್ಸ್ ಹಾಕೋಬೋದು, ನಿಮ್ಗೆ ಬೇಕಾದಂಥ ಮ್ಯೂಸಿಕನ್ನು ಹಾಕೋಬೋದು. ಆ ರೀತಿ ಹಾಕೋದು ಹೇಗೆ, ಮ್ಯೂಸಿಕನ್ನು ಇದರಲ್ಲಿ ಬ್ಯಾಕ್ಗ್ರೌಂಡ್ ಆಗಿ ಹಾಕೊಳ್ಳೋದು ಹೇಗೆ. ಓಕೆ, ಮೊದಲು ಈ ಟ್ರಾನ್ಸಿಷನ್ ಸೌಂಡ್ಸನ್ನು ನಾವು ಕ್ಯಾನ್ಸಲ್ ಮಾಡೋಣ. ಈ ಟ್ರಾನ್ಸಿಷನ್ ಸೌಂಡು ಮತ್ತು ಮ್ಯೂಸಿಕ್ಕು ಎರಡು ಒಟ್ಟಿಗೆ ಇದ್ರೆ ಏನಾಗುತ್ತೆ, ಓವರ್ಲ್ಯಾಪ್ ಆಗ್ತವೆ. ಇಲ್ಲಿ ಟ್ರಾನ್ಸಿಷನ್ ಸೌಂಡ್ಸನ್ನು ಕ್ಯಾನ್ಸಲ್ ಮಾಡೋಣ. ನೋ ಸೌಂಡ್ ಅಂತ ಕೊಡ್ತೀನಿ. ಎಲ್ಲ ಸ್ಲೈಡ್ಸ್ಗೂ ಸೌಂಡನ್ನು ತೆಗಿಬೇಕು. ಅದಕ್ಕೆ ನೋ ಸೌಂಡ್ ಅಂತ ಕೊಟ್ಟು ಅಪ್ಲೈ ಟು ಆಲ್ ಅಂತ ಕೊಟ್ಟರೆ ಎಲ್ಲ ಸ್ಲೈಡಿಗೆ ಅಪ್ಲೈ ಮಾಡಿರುವಂಥ ಟ್ರಾನ್ಸಿಷನ್ ಸೌಂಡು ಹೊರಟೋಗುತ್ತೆ. ಈಗ ನನಗೆ ಎಲ್ಲ ಸ್ಲೈಡ್ಸ್ಗೂ ಅಪ್ಲೈ ಆಗೋ ಹಾಗೆ ಒಂದು ಮ್ಯೂಸಿಕನ್ನು ಹಾಕೋಬೇಕು. ಅದಕ್ಕೇನು ಮಾಡೋದು, ಇನ್ಸರ್ಟಲ್ಲಿ ಹೋಗ್ರಿ. ಇನ್ಸರ್ಟಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ಬಂದರೆ
ಸೌಂಡ್ ಅಂತ ಆಪ್ಷನ್ ಇದೆ. ಓಕೆ, ಸೊ ಇಲ್ಲೇನು ಮಾಡೋಣ, ಸೌಂಡ್ ಫ್ರಮ್ ಫೈಲ್ ಅಂತ ತಗೊಳ್ಳೋಣ. ಓಕೆ, ನಮ್ಮ ಕಂಪ್ಯೂಟರ್ಲಿರುವಂಥ ಸೌಂಡ್ಸನ್ನು ಹಾಕಬೇಕಾದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಸೌಂಡ್ ಫ್ರಮ್ ಫೈಲ್ ಅಂತ ತಗೋಬೇಕು. ಕ್ಲಿಕ್ ಮಾಡೋಣ. ಇಲ್ಲಿ ನಾನು ಸೌಂಡ್ಸನ್ನು ಮ್ಯೂಸಿಕನ್ನು ಮ್ಯೂಸಿಕ್ ಫೋಲ್ಡ್ರಲ್ಲಿ ಸೇವ್ ಮಾಡಿದ್ದೀವಿ. ಓಕೆ, ಸೊ ಎಲ್ಲಿ ಮ್ಯೂಸಿಕ್ ಅಂತ ಇದೆ, ಇಲ್ಲಿ ಮ್ಯೂಸಿಕ್ ಫೋಲ್ಡರ್ ಓಪನ್ ಮಾಡೋಣ. ಇದರಲ್ಲಿ ಏನು ಕಾಪಿರೈಟ್ ಫ್ರೀ ಆದಂಥ ಒಂದಿಷ್ಟು ಮ್ಯೂಸಿಕ್ಸ್ ಇದ್ದಾವೆ. ಕ್ಲಾಸಿಕ್ ಅಂತ ತಗೊಳ್ಳೋಣ. ಇದರಲ್ಲಿ ನಮಗೆ ಯಾವ ಒಂದು ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕನ್ನು ಹಾಕೋಬೋದು. ಓಕೆ, ಇಲ್ಲಿ ನಾವೇನು ಮಾಡೋಣ, ಅದಾನ್ ತೀನ್ ತಾಲ್ ಅಂತ ಇದನ್ನು ತಗೊಳ್ಳೋಣ. ಓಕೆ, ಆಟೋಮೆಟಿಕ್ಲಿ ಅಂತ ಕ್ಲಿಕ್ ಮಾಡಿರಿ, ಹೀಗೆ ಬಂದಿದೆ. ಓಕೆ, ಇಲ್ಲಿ ಸ್ಪೀಕರ್ ಚಿತ್ರ ಬಂದಿದೆ ಅಂದರೆ ಇಲ್ಲೊಂದು ಸೌಂಡನ್ನು ಹಾಕಿದ್ದೀವಿ ಅಂತ. ಓಕೆ, ಈ ಸೌಂಡ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಈ ಸ್ಪೀಕರ್ ಚಿತ್ರ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬರುತ್ತೆ ಸೌಂಡ್ ಟೂಲ್ಸ್ ಆಪ್ಷನ್ಸ್ ಅಂತ, ಹಾಗೆ ಪಿಕ್ಚರ್ ಟೂಲ್ಸ್ ಫಾರ್ಮ್ಯಾಟ್ ಅಂತ ಬಂದಿದೆ. ಓಕೆ, ನಾವೀಗ ಸೌಂಡ್ ಸೆಟ್ಟಿಂಗ್ಸ್ ಮಾಡಬೇಕು. ಸೌಂಡ್ ಟೂಲ್ಸ್ ಆಪ್ಷನ್ಸ್ ಈ ಟ್ಯಾಬಲ್ ಬರೋಣ. ಇಲ್ಲಿ ಏನು ಮಾಡಬೇಕು, ಮೊದಲನೇದಾಗಿ ನಾನಿಲ್ಲಿ ಸ್ಲೈಡ್ ಶೋ ತೋರಿಸುವಾಗ ಈ ಸ್ಪೀಕರ್ ಚಿತ್ರ ಕಾಣಿಸ್ಬಾರ್ದು. ಅದಕ್ಕಾಗಿ ಏನು ಮಾಡೋದು, ಹೈಡ್ ಡ್ಯೂರಿಂಗ್ ಶೋ ಅಂತ ಇದನ್ನು ಕ್ಲಿಕ್ ಮಾಡಬೇಕು. ನಂತರ ಈ ಸಾಂಗು ಎಲ್ಲ ಸ್ಲೈಡ್ಸಿಗೂ ಬರಬೇಕು, ಎಲ್ಲ ಸ್ಲೈಡ್ಸ್ ಮೇಲೂ ಬರಬೇಕು. ಅದಕ್ಕೇನು ಮಾಡೋದು, ಇಲ್ಲಿ ಪ್ಲೇ ಸೌಂಡಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಡ್ರಾಪ್ ಡೌನ್ ಒಂದು ಆ್ಯರೋನಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ ಪ್ಲೇ ಅಕ್ರಾಸ್ ಸ್ಲೈಡ್ಸ್ ಅಂತ. ಈ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು, ಅಂದರೆ ಈ ಸೌಂಡು ಎಲ್ಲ ಸ್ಲೈಡ್ಸಿಗೂ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಆ್ಯನಿಮೇಷನ್ ಬಂದು ಅಪ್ಲೈ ಟು ಆಲ್ ಅಂತ ಕೂಡ ಕೊಟ್ಟಿದ್ದೀವಿ. ಈಗ ಸ್ಲೈಡ್ ಶೋನ ನೋಡ್ಕೊಳ್ಳೋಣ. ಸ್ಲೈಡ್ ಶೋ ಅಂತ ಕ್ಲಿಕ್ ಮಾಡ್ತೀನಿ ರೀ. ಹೀಗೆ ನಾವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಕೂಡ ಸ್ಲೈಡ್ ಶೋನ ತೋರಿಸ್ಬೋದು. ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ತೀನಿ ನೋಡ್ರಿ, ಈ ಸ್ಲೈಡ್ಸನ್ನ ಈ ಸೌಂಡನ್ನು ಡಿಲೀಟ್ ಮಾಡ್ತೀನಿ. ಮತ್ತೊಮ್ಮೆ ಸೌಂಡ್ ಹಾಕೊಳ್ಳೋದು ಹೇಗೆ ಅಂತ ಇನ್ನೊಮ್ಮೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ಸರ್ಟಲ್ಲಿ ಹೋಗಿ ಸೌಂಡ್ ಫ್ರಮ್ ಫೈಲ್ ಅಂತ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಸೌಂಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ಅಂತ ಕೊಡಿ. ಆ ಒಂದು ಆಟೋಮೆಟಿಕ್ಲಿ ಅಂತ ಕ್ಲಿಕ್ ಮಾಡೋಕೆ ಮತ್ತೆ ಇಲ್ಲಿ ಸ್ಪೀಕರ್ ಚಿತ್ರ ಕಾಣಿಸ್ತಾ ಇದೆ. ಸ್ಪೀಕರ್ ಚಿತ್ರ ಸೆಲೆಕ್ಟ್ ಮಾಡಿದಾಗ ಸೌಂಡ್ ಟೂಲ್ಸ್ ಆಪ್ಷನ್ಸ್ ಅಂತ ಇದೆ. ಇದು ಸ್ಲೈಡ್ ಶೋ ತೋರಿಸುವಾಗ ಕಾಣಿಸ್ಬಾರ್ದು, ಅದಕ್ಕೆ ಹೈಡ್ ಡ್ಯೂರಿಂಗ್ ಶೋ ಅಂತ ಕೊಡಬೇಕು. ಈ ಸೌಂಡು ಎಲ್ಲ ಸ್ಲೈಡ್ಸ್ಗೂ ಮೇಲೆ ಬರಬೇಕು. ಅದಕ್ಕೆ ಏನು ಮಾಡೋದು, ಈ ಪ್ಲೇ ಸೌಂಡ್ ಇರುವಂಥ ಆಪ್ಷನ್ಸಲ್ಲಿ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಅಕ್ರಾಸ್ ಸ್ಲೈಡ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ಆ್ಯನಿಮೇಷನಲ್ಲಿ ಬಂದು ಅಪ್ಲೈ ಟು ಆಲ್ ಅಂತ ಕ್ಲಿಕ್ ಮಾಡಬೇಕು. ಈಗ ನಾವು ಸ್ಲೈಡ್ ಶೋನ ನೋಡ್ಕೋಬಹುದು. ಹೀಗೆ ಸ್ನೇಹಿತರೆ, ಇಷ್ಟಕ್ಕೆ ನಾವು ಸ್ಲೈಡ್ ಶೋನ ತೋರಿಸ್ಬೋದು. ಇದಕ್ಕಿಂತಲೂ ಇನ್ನೂ ಸ್ವಲ್ಪ ಈ ಸ್ಲೈಡ್ ಶೋದಲ್ಲಿ ಮಸ್ತಿ ಇರಬೇಕು, ಜನರನ್ನ ಅಟ್ರಾಕ್ಟ್ ಮಾಡಬೇಕು ಅಂದರೆ ಅದಕ್ಕಾಗಿ ಇನ್ನೊಂದಿಷ್ಟು ಆ್ಯನಿಮೇಷನ್ಸನ್ನು ಹಾಕ್ಬೋದು. ಅದನ್ನು ನಾವು ಈ ಆ್ಯನಿಮೇಷನ್ ಟ್ಯಾಬಲ್ಲಿ ಕಸ್ಟಮ್ ಆ್ಯನಿಮೇಷನ್ ಅಂತ ಹೇಳ್ತೀವಿ. ಓಕೆ, ಕಸ್ಟಮ್ ಆ್ಯನಿಮೇಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮ್ ಆ್ಯನಿಮೇಷನ್ ಪೇನ್ ಓಪನ್ ಆಗಿದೆ. ಇದರಲ್ಲಿ ನಾವು ಇಲ್ಲಿರುವಂಥ ಸ್ಲೈಡಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಕೂಡ ಒಂದು ಆ್ಯನಿಮೇಷನ್ ಬೇಕಾದಂಥ ಆ್ಯನಿಮೇಷನ್ಸನ್ನು ಹಾಕ್ಬೋದು. ಓಕೆ, ಸೊ ಇಲ್ಲಿ ನಾನು ಈ ಒಂದು ಟೈಟಲ್ ಸ್ಲೈಡನ್ನು ಓಪನ್ ಮಾಡಿದ್ದೀನಿ. ಫಸ್ಟ್ ಸ್ಲೈಡು. ಇದರಲ್ಲಿ ಫಸ್ಟ್ ನಾನು ಸ್ಲೈಡ್ ತೋರಿಸ್ಬೇಕಾದ್ರೆ ಫಸ್ಟಿಗೆ ಏನು ಬರಬೇಕು, ಫಸ್ಟಿಗೆ ನಾವು ಏನಂತ ತೋರಿಸ್ಬೇಕು, ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಅನ್ನೋದನ್ನು ತೋರಿಸ್ಬೇಕು. ಆನಂತರ ಟೈಟಲ್ ಬರಬೇಕು. ಟೈಟಲ್ ಬಂದಾದ ನಂತರ ಈ ಚಿತ್ರ ಬರಬೇಕು. ಓಕೆ, ಸೊ ಇದಕ್ಕೆ ನಾನು ಒಂದು ಆರ್ಡರಲ್ಲಿ ನಾನು ಆ್ಯನಿಮೇಷನ್ಸನ್ನು ಹಾಕ್ತೀನಿ. ಫಸ್ಟ್ ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಈ ಸ್ಲೈಡಲ್ಲಿ ಎಂಟರ್ ಆಗಬೇಕು. ಅದಕ್ಕೆ ಇಲ್ಲಿ ಆ್ಯಡ್ ಎಫೆಕ್ಟ್ಸಲ್ಲಿ ಎಂಟ್ರೆನ್ಸ್ ಅಂತ ಇದ್ದಾವೆ, ಎಂಪಾಸಿಸ್ ಅಂತ ಇದ್ದಾವೆ, ಮೋಷನ್ ಪಾಸ್, ಎಕ್ಸಿಟ್ ಅಂತ ಈ 4 ರೀತಿಯಾಗಿ ಇಲ್ಲಿ ನಮಗೆ ಒಂದು ಎಫೆಕ್ಟ್ಸ್ ಇದ್ದಾವೆ. ಫಸ್ಟ್ ನಾವು ಎಂಟ್ರೆನ್ಸ್ ಎಫೆಕ್ಟನ್ನ ಹಾಕೋಣ. ಎಂಟ್ರೆನ್ಸಲ್ಲಿ ಹೋಗೋಣ. ಇದು ಯಾವ ರೀತಿ ಬರಬೇಕು, ಇಲ್ಲಿ ಬೇರೆ ಬೇರೆ ಎಫೆಕ್ಟ್ಸ್ ಇದ್ದಾವೆ. ನನಗೆ ಇದು ಬೌನ್ಸ್ ಆಗಿ ಬರಬೇಕು, ಹೀಗೆ ತೊಗೊಂಡಿದ್ದೀನಿ ರೀ. ನೆಕ್ಸ್ಟ್ ಇದು ಬಂದ ನಂತರ ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ ಇದು ಬರಬೇಕು.
ಇದನ್ನು ಹ್ಯಾಕ್ ಮಾಡೋಣ, ಎಂಟ್ರೆನ್ಸಲ್ಲಿ ಹೋಗೋಣ. ಬೇಕಿದ್ರೆ ಇಲ್ಲಿ ಇರೋದನ್ನ ನಾವು ಸೆಲೆಕ್ಟ್ ಮಾಡ್ಬೋದು, ಅಥವಾ ಇದಕ್ಕಿಂತ ಡಿಫ್ರೆಂಟ್ ಆಗಿರೋದು ಬೇಕು ಅಂದರೆ ಮೋರ್ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಮಗೆ ಎಂಟ್ರೆನ್ಸ್ ಎಫೆಕ್ಟ್ಸ್ ಯಾವ್ಯಾವ ಇದಾವೇನೋ ಅಂತ ಲಿಸ್ಟ್ ಕಾಣಿಸುತ್ತೆ. ಇವಾಗ ನಾವು ಏನಂತ ತಗೋಬೋದು, ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ. ಇದು ಯಾವ ರೀತಿ ಬೇಕು, ಮ್ಯಾಗ್ನಿಫೈ ಆಗಿ ಬರಬೇಕು ಹೀಗೆ, ಅಥವಾ ಬೇರೆ ರೀತಿ ಬೇಕಾ, ಕ್ರೆಡಿಟ್ಸ್ ಅಂತ ತಗೊಳ್ಳೋಣ, ಹೀಗೆ ಬರುತ್ತೆ. ಕ್ರೆಡಿಟ್ಸ್ ಕೆಳಗಿಂದ ಮೇಲೆ ಬರುತ್ತೆ. ಸ್ಲೋ ಆಗ್ತಾ ಇದಾವೆ. ಫ್ಲೋಟ್ ಅದು ಕೂಡ ಹೀಗೆ ಬರುತ್ತೆ, ಫ್ಲೋಟ್ ಅಂತ ಇರಲಿ. ಓಕೆ, ನಂತರ ಚಿತ್ರ ಬರಬೇಕು. ಪಿಕ್ಚರ್ ಸೆಲೆಕ್ಟ್ ಮಾಡ್ತೀನಿ. ಇದಕ್ಕೂ ಕೂಡ ಎಂಟ್ರೆನ್ಸ್ ಅಂತ ಹಾಕೋಣ. ಯಾವ ರೀತಿ ಬೇಕು, ಇಲ್ಲೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಮೋರ್ ಎಫೆಕ್ಟ್ಸ್ ಅಲ್ಲಿ ಹೋಗೋಣ. ಅದು ಕೂಡ ರೈಸ್ ಅಪ್ ಆಗಿ ಬರಬೇಕು ಹೀಗೆ. ಓಕೆ, ಅದು ಕೂಡ ಎಲ್ಲದಕ್ಕೂ ಎಂಟ್ರೆನ್ಸ್ ಹಾಕಿದ್ದೀವಿ. ಎಂಟ್ರೆನ್ಸ್ ಹಾಕಿದ ಮೇಲೆ ಸ್ವಲ್ಪ ಎಂಫಸಿಸ್ ಮಾಡಬೇಕು. ಪಿಕ್ಚರನ್ನು ಸೆಲೆಕ್ಟ್ ಮಾಡಿ ಇದಕ್ಕೆ ಎಂಫಸಿಸ್ ಆಪ್ಷನ್ ಹಾಕೋಣ, ಎಂಫಸಿಸ್ ಎಫೆಕ್ಟ್ ಹಾಕೋಣ, ಫ್ಲ್ಯಾಶ್ ಬಲ್ಬ್ ಅಂತ ಹೀಗೆ. ಇದು ಸ್ವಲ್ಪ ಮೂಮೆಂಟ್ ಆಗಬೇಕು. ಮೋಷನ್ ಪಾಸ್ ಹೋಗೋಣ. ಮೋಷನ್ ಪಾಸಲ್ಲಿ ಇದು ಹಾರ್ಟ್ ಟೈಪ್ ಆಗಲಿ ಮೋಷನ್ ಆಗಬೇಕು, ಹೀಗೆ ಮಾಡ್ಬೋದು. ಓಕೆ, ನಂತರ ಇಷ್ಟೆಲ್ಲ ಆದಮೇಲೆ ನನಗೆ ಸ್ವಲ್ಪ ಇಲ್ಲಿ ಟೈಮ್ ಕೊಡಬೇಕು, ಯಾಕಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಅದಕ್ಕೆ ಏನು ಮಾಡೋಣ, ಇಲ್ಲಿ ಕೊನೆಗೆ ಆ್ಯನಿಮೇಷನ್ ಯಾವುದು, 5th ಒನ್. ಇದಾದಮೇಲೆ ನನಗೆ ಸ್ವಲ್ಪ ಟೈಮ್ಸ್ ಬೇಕು. ಓಕೆ, ಅಥವಾ ಎಕ್ಸಿಟ್ ಅಂತ ಹಾಕೊಳ್ಳೋಣ. ಓಕೆ, ಎಕ್ಸಿಟ್ ಕೂಡ ಹಾಕೊಳ್ಳೋಣ. ಎಕ್ಸಿಟ್ ಏನು, ಎಲ್ಲ ಅಷ್ಟು ಒಮ್ಮೆಗೆ ಎಕ್ಸಿಟ್ ಆಗಬೇಕು. ಈ ಪಿಕ್ಚರು, ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್ ಮತ್ತು ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ 3 ಕ್ಲಿಪ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಸ್ಪೀಕರ್ನ ಸೆಲೆಕ್ಟ್ ಮಾಡಿ ಇದಕ್ಕೂ ಆ್ಯನಿಮೇಷನ್ ಹಾಕಬಾರ್ದು, ಇದನ್ನು ಎಕ್ಸಿಟ್ ಮಾಡಬಾರ್ದು. ಓಕೆ, ಯಾಕಂದರೆ ಇಲ್ಲಿ ನೋಡಿ ನಾನು ಎಕ್ಸಿಟ್ ಒಂದು ಆ್ಯನಿಮೇಷನ್ ಹಾಕ್ತಾ ಇದ್ದೀನಿ. ಈ ಸ್ಪೀಕರ್ನ ಸೆಲೆಕ್ಟ್ ಮಾಡಿ ನಾವು ಎಕ್ಸಿಟ್ ಹಾಕಿದ್ರೆ ಏನಾಗುತ್ತೆ, ಸೌಂಡು ಇಲ್ಲಿಂದ ಇಲ್ಲಿಗೆ ಎಕ್ಸಿಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ಲೈಡ್ಸ್ಗೆ ಅದು ಅಪ್ಲೈ ಆಗೋದಿಲ್ಲ. ಹೀಗಾಗಿ ಈ ಸ್ಪೀಕರ್ ಚಿತ್ರ ಬಿಟ್ಟು ಉಳಿದಿದ್ದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾನು ಎಕ್ಸಿಟ್ ಆ್ಯನಿಮೇಷನ್ ಹಾಕ್ತೀನಿ. ಎಕ್ಸಿಟಲ್ಲಿ ಬೇರೆ ಬೇರೆ ರೀತಿ ಬರ್ತವೆ. ಎಂಟ್ರೆನ್ಸಲ್ಲಿ ಯಾವ ರೀತಿ ಎಫೆಕ್ಟ್ಸ್ ಇದಾವೋ ಅದರದ್ದೊಂದು ಅಪೋಸಿಟ್ ಆಗಿ ಎಕ್ಸಿಟ್ ಕೂಡ ಎಫೆಕ್ಟ್ಸ್ ಇರ್ತವೆ. ಇದರಲ್ಲಿ ಎಕ್ಸಿಟ್ ಏನು ಮಾಡೋಣ, ಫ್ಲೋಟ್ ಅಂತಾನೆ ಕೊಡೋಣ, ಫ್ಲೋಟ್. ಓಕೆ, ಇಲ್ಲಿ ನಾವು ಟೈಮಿಂಗ್ಸನ್ನು ಕೊಡ್ಬೋದು. ಓಕೆ, ಎಕ್ಸಿಟು ಇದು ನಾವು ಇಷ್ಟೇ ಬಿಟ್ಟರೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ 1 by 1 ಇಮಿಡಿಯೇಟ್ ಆಗಿ ಪಾಸ್ಔಟ್ ಆಗ್ತಾ ಇರ್ತವೆ. ನೋಡಿ, ಇಲ್ಲಿ ನಾನು ಇದನ್ನು ಸ್ಲೈಡ್ ಶೋ ಅಂತ ತೋರಿಸ್ತೀನಿ. ಇಲ್ಲಿ ಟೋಟಲ್ ಆಗಿ 6 ಆ್ಯನಿಮೇಷನ್ಸ್ ಹಾಕಿದ್ದೀನಿ. 6 ಆ್ಯನಿಮೇಷನ್ಸ್ ಇಲ್ಲಿ ಕಾಣಿಸ್ತಾ ಇದಾವ್ರಿ, 1 2 3 4 5 6 ಅಂತ. ಓಕೆ, ಈಗ ನಾನು ಇದನ್ನು ಪ್ಲೇ ಮಾಡಿ ತೋರಿಸ್ತೀನಿ. ಇದು ನಾನು ಸ್ಲೈಡ್ ಶೋ ತೋರಿಸುವಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು. ಇಲ್ಲಿ ಪ್ಲೇ ಅಂತ ಬಟನ್ ಇದೆ, ಪ್ಲೇ ಬಟನ್ ಕ್ಲಿಕ್ ಮಾಡೋಣ. ಯಾವ ರೀತಿ ಬರುತ್ತೆ ಅನ್ನೋದು ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಏನಾಯ್ತು ಸ್ನೇಹಿತರೆ, ಈಗ ಇಲ್ಲಿ ಆ್ಯನಿಮೇಷನ್ ಹಾಕಿ ನಾವು ಪ್ಲೇ ಮಾಡಿ ನೋಡಿದ್ದಾಯ್ತು. ಈಗ ಏನಾಗ್ತಾ ಇದ್ದಾವೆ, ಎಲ್ಲ ಆ್ಯನಿಮೇಷನ್ಸು ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ಆದರೆ ನನಗೇನಾಗಬೇಕು, ಮಧ್ಯದಲ್ಲಿ ಇಲ್ಲಿ 1 ರಿಂದ 5 ಆ್ಯನಿಮೇಷನ್ಸ್ ಪ್ಲೇ ಆದ ನಂತರ ನಾನು ಈ ಸ್ಲೈಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದಿಷ್ಟು ಟೈಮನ್ನು ಕೊಡಬೇಕು. ಅದಕ್ಕೇನು ಮಾಡೋದು, ಇಲ್ಲಿ 6th ಆ್ಯನಿಮೇಷನ್ ಫಸ್ಟ್ ಇದಕ್ಕೆ ನಾನು ತಗೊಳ್ತೀನಿ. ಇಲ್ಲಿ ಫಸ್ಟ್ ಏನಿದೆ, ಪಿಕ್ಚರ್ ಇದೆ. ಇಲ್ಲಿ ನಾನು ರೈಟ್ ಆರೋ ಮಾರ್ಕ್ ಕಾಣಿಸ್ತಾ ಇದೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಡ್ರಾಪ್ ಡೌನ್ ಮೆನು ಬಂದಿದೆ. ಇದರಲ್ಲಿ ಟೈಮಿಂಗ್ಸ್ ಅಂತ ಕ್ಲಿಕ್ ಮಾಡೋಣ. ಟೈಮಿಂಗ್ಸ್ ಅಂತ ಕ್ಲಿಕ್ ಮಾಡಿ ಏನು ಮಾಡೋದು, ಇಲ್ಲಿ ಆನ್ ಕ್ಲಿಕ್ ಅಂತಿದೆ. ಆನ್ ಕ್ಲಿಕ್ ಬದಲಾಗಿ ನಾನು ಏನು ಮಾಡ್ತೀನಿ, ಆಫ್ಟರ್ ಪ್ರಿವಿಯಸ್ ಅಂತ ತಗೊಳ್ಳೋಣ. ಆಫ್ಟರ್ ಪ್ರಿವಿಯಸ್ ಎಷ್ಟು ನಮಗೆ ಟೈಮಿಂಗ್ಸ್ ಡಿಲೇ ಆಗಬೇಕು, 5 seconds ಅಂತ ಕೊಡೋಣ. 5 seconds ನಮಗೆ ಡಿಲೇ ಆಗಬೇಕು. ಬೇಕಿದ್ರೆ ನೀವು 60 seconds 30 seconds ಎಷ್ಟು ಬೇಕು ಅಷ್ಟು ತಗೋಬೋದು. ನಾನಿಲ್ಲಿ ಜಸ್ಟ್ 5 seconds ಅಂತ ಡಿಲೇ ಕೊಟ್ಟಿದ್ದೀನಿ. ಓಕೆ, ಓಕೆ ಅಂತ ಕೊಡೋಣ. ಈಗೇನಾಗುತ್ತೆ, 5 ಆ್ಯನಿಮೇಷನ್ಸ್ ಕಂಟಿನ್ಯೂಸ್ ಆಗಿ ಬರ್ತವೆ. 5 ಆ್ಯನಿಮೇಷನ್ಸ್ ಆದ ನಂತರ ಇಲ್ಲಿ 5 seconds ಟೈಮ್ಸ್ ಕೊಡುತ್ತೆ. 5 seconds ಟೈಮ್ ಆದಮೇಲೆ ಈ 6th ಆ್ಯನಿಮೇಷನ್ನು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಈಗ ನಾವು ಇಲ್ಲಿ ನೋಡ್ಕೊಳ್ಳೋಣ. ಆಯಿತು. ಈಗ 5 seconds ವೇಟ್ ಮಾಡ್ತಾ ಇದೆ. ಆನಂತರ ಒಂದಾದ್ಮೇಲೆ ಒಂದು ಎಕ್ಸಿಟ್ ಆಗ್ತಾ ಇದೆ. ಓಕೆ, ಈ ರೀತಿ ನಾವು ಪ್ರತಿಯೊಂದು ಸ್ಲೈಡಿಗೂ ಕೂಡ ಕಸ್ಟಮ್ ಆ್ಯನಿಮೇಷನ್ಸ್ ಹಾಕ್ಬೋದು. ಓಕೆ, ಇದೇ ರೀತಿ ನಾನು ಇಲ್ಲಿ ಕೆಳಗಡೆ ಇರೋದಕ್ಕೆ ಹಾಕ್ತೀನಿ. ನೋಡಿ, ಇಲ್ಲಿ ಫಸ್ಟು ಎಂಟ್ರೆನ್ಸ್ ಮತ್ತು ಎಕ್ಸಿಟ್ ಎರಡು ಮಾತ್ರ ತಗೊಳ್ಳೋಣ. ಎಂಟ್ರೆನ್ಸ್ ತಗೊಳ್ತಾ ಇದ್ದೀನಿ.
ಎಂಟ್ರನ್ಸ್ ಯಾವ ರೀತಿ ಬರಬೇಕು, ಎಂಟ್ರನ್ಸ್ ಇವೆಲ್ಲ ಫ್ಲೋಟ್ ಆಗಿ ಬರಬೇಕು. ಫ್ಲೋಟ್ ಆಗಿ ಬಂದಿದ್ದಾವೆ. ಇದಾದ ನಂತರ ನನಗೆ ಸೆಕೆಂಡ್ ಅನಿಮೇಷನ್ಗೆ ಟೈಮಿಂಗ್ ಬೇಕು. ಸೆಕೆಂಡು ಇಲ್ಲಿ ನೀವು ಎಲ್ಲ ಎಫೆಕ್ಟ್ಸು ಹಾಕಬೇಕು ಅಂತೇನಿಲ್ಲ. ಎಂಟ್ರನ್ಸು ಎಕ್ಸಿಟ್ ಎರಡನ್ನೇ ಹಾಕ್ಬೋದು. ನಾನು ಕೊನೆಗೆ ಎಕ್ಸಿಟ್ ಅಂತ ತಗೊಳ್ತೀನಿ. ಎಕ್ಸಿಟಲ್ಲಿ ಯಾವ ರೀತಿ ಬೇಕು, ಎಂಟ್ರನ್ಸ್ ಫ್ಲೋಟ್ ತೊಗೊಂಡಿದ್ವಿ, ಎಕ್ಸಿಟ್ ಕೂಡ ಫ್ಲೋಟ್ ಅಂತ ತಗೊಳ್ಳೋಣ. ಓಕೆ ಸ್ನೇಹಿತರೆ, ಈಗ ನಾವು ಎಂಟ್ರನ್ಸ್ ಮತ್ತು ಎಕ್ಸಿಟ್ ಎರಡು ಅನಿಮೇಷನ್ ಹಾಕಿದ್ದೀವಿ. ನನಗೀಗ ಎಂಟ್ರನ್ಸ್ ಆದಮೇಲೆ ಒಂದಷ್ಟು ಟೈಮ್ ಗ್ಯಾಪ್ ಬೇಕು. ಯಾಕೆ ಈ ಸ್ಲೈಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದಿಷ್ಟು ಟೈಮ್ ಗ್ಯಾಪ್ ಬೇಕು. ಅದಕ್ಕೇನು ಮಾಡೋದು, ಈ ಎಕ್ಸಿಟಲ್ಲಿ ಮೊದಲನೇ ಒಂದು ಏನು ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ, ಈ ಅನಿಮೇಷನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಟೈಮಿಂಗ್ಸ್ ಅಂತ ಇದೆ, ಇದರಲ್ಲಿ ಡಿಲೇ ಅಂತ ಇದೆ. ಡಿಲೇ ನನಗೆ ಎಷ್ಟಾಗಬೇಕು, 5 ಸೆಕೆಂಡ್ಸ್ ಡಿಲೇ ಆಗಬೇಕು. 5 ಸೆಕೆಂಡ್ಸ್ ಅಂತ ಕೊಡ್ತೀನಿ. ಕೊಟ್ಟು ಓಕೆ ಅಂತ ಮಾಡೋಣ. ಓಕೆ ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ರೀತಿ ಪ್ಲೇ ಆಗ್ತವೆ, ಎಂಟ್ರನ್ಸ್ ಆಗಿದ್ದಾವೆ, 5 ಸೆಕೆಂಡ್ಸ್ ಡಿಲೇ ಆಗ್ತಾ ಇದೆ. ಓಕೆ ಇದಾದಮೇಲೆ ಒಂದೊಂದಾಗಿ ಎಕ್ಸಿಟ್ ಆಗ್ತಾ ಇದ್ದಾವೆ. ಹೀಗೆ ನಾವು ಪ್ರತಿಯೊಂದು ಸ್ಲೈಡಿಗೂ ಕೂಡ ಅನಿಮೇಷನ್ಸನ್ನು ಹಾಕ್ತಾ ಹೋಗ್ಬೋದು. ಹೀಗೆ ಪ್ರತಿಯೊಂದು ಸ್ಲೈಡಿಗೂ ಕೂಡ ನೀವು ಅನಿಮೇಷನ್ಸ್ ಹಾಕಿ ಒಂದು ಪ್ರೆಸೆಂಟೇಷನ್ನ ನೀವು ನೀಡಬಹುದು. ಓಕೆ ಈಗ ನಾವು ಈ ಪೂರ್ತಿ ಪ್ರೆಸೆಂಟೇಷನ್ನು ಸ್ಲೈಡ್ ಶೋ ತೋರಿಸಿದಾಗ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಸ್ಲೈಡ್ ಶೋ ಅಂತ ಕ್ಲಿಕ್ ಮಾಡ್ತೀನಿ, ಅಥವಾ ನಿಮ್ಮ ಕೀಬೋರ್ಡಲ್ಲಿ F5 ಬಟನ್ನ, ಫಂಕ್ಷನ್ ಕೀಯಲ್ಲಿರುವಂಥ F5 ಬಟನ್ನ ನೀವು ಪ್ರೆಸ್ ಮಾಡಿದರೆ ಸಾಕು, ಸ್ಲೈಡ್ ಶೋ ಬರುತ್ತೆ. ಸ್ಲೈಡ್ಸ್ಗೆ ನಾವು ಅನಿಮೇಷನ್ಸ್ ಹಾಕಿಲ್ಲ, ಹೀಗಾಗಿ ಆಟೋಮೆಟಿಕ್ ಆಗಿ ಒಂದರ ನಂತರ ಒಂದು ಹೋಗ್ತಾ ಮೂವ್ಮೆಂಟ್ ಆಗ್ತಾ ಇದ್ದಾವೆ. ಇಲ್ಲಿಗೆ ಈ ಸ್ಲೈಡ್ ಶೋ ಮುಗೀತು. ಸ್ನೇಹಿತರೆ, ಇದಿಷ್ಟು ಪವರ್ ಪಾಯಿಂಟ್ ಅಪ್ಲಿಕೇಶನಲ್ಲಿ ಪ್ರೆಸೆಂಟೇಷನ್ನ ಮಾಡೋದ್ರ ಬಗ್ಗೆ ಇರುವಂಥ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು, ಇದರಿಂದ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.